ರಾಜಮಂಡ್ರಿ ಪಾಂಡೆಯವರು ಬರೆದಿರುವ ಬಾಲಭೂಷಣಿ ಟೀಕೆ ಸ್ವಾಧ್ಯಾಯ ಜೊತೆಗೆ ಮೋಕ್ಷ ಅಧಿಕಾರದ 2ನೇ ಮಂಗಲ ಕಲಶ. ಪ್ರಜ್ಞಾಕ್ಷೇತ್ರೀಶಿಖಿರೇಯಂ ಕಥಮಪಿ ನಿಪುಣೈ ಪಾತಿತಾ ಸಾವಧಾನೈ ಸೂಕ್ಷ್ಮೇಣ ಸಂತಿ ಬಂದೇ ನಿಪತತಿ ರಸಸಾ ಆತ್ಮಕರ್ಮೋಪಯಸ್ಯ ಆತ್ಮಾನಂ ಮಗ್ನಮಂತಃ ಸ್ಥಿರವಿಶದಶಸ ಧಾಮ್ನಿ ಚೈತನ್ಯಪೂರೇ ಬಂಧಂ ಚಾಜ್ಞಾನಭಾವೇ ನಿಯಮಿತಮಭಿತಃ ಕುರ್ವತಿ ಭಿನ್ನ ಭಿನ್ನೌ. ಇಂಥ ಪ್ರಜ್ಞಾಚೇಣವು ಮುಂದೆ ಇರುವುದಿಲ್ಲ. ಇಂಥ ಪ್ರಜ್ಞಾಚೇಣವು ಯಾವ ಪ್ರಕಾರ ಭೇದ ಮಾಡಿ 2 ಭಾಗ ಮಾಡುತ್ತದೆ ಅದನ್ನು ಹೇಳುತ್ತಾರೆ. ಆತ್ಮ ಕರ್ಮೋಭೈಷ್ಯ. ಆತ್ಮ ಚೇತನ ಮಾತ್ರ ದ್ರವ್ಯ. 2 ವಸ್ತು ಅದವಲ್ಲ, 2 ಭಾಗ ಮಾಡುವ ಮಾತು ಹೇಳ್ತಾ ಇದ್ದಾರೆ. ವಸ್ತು 2 ಇದಾವೆಯೋ ಅಥವಾ ಒಂದು ವಸ್ತುವಿನಲ್ಲಿ 2 ಭೇದ ಮಾಡುವುದಿದೆ, 2 ಭಾಗ ಮಾಡುವುದಿದೆ. ಭಾವಾರ್ಥದ ಮೂಲಕ ದೃಷ್ಟಾಂತವನ್ನು ತಗೊಂಡು ಹೇಳಿದರು. ಯಾವ ಪ್ರಕಾರ ವಸ್ತುವನ್ನು ಇಬ್ಬಾಗ ಮಾಡೋದಿತ್ತು, 2 ವಸ್ತುಗಳನ್ನು ಬೇರೆ ಬೇರೆ ಮಾಡೋದಿತ್ತು. 2 ವಸ್ತು ಅನ್ನಲಿಲ್ಲ, ಒಂದು ವಸ್ತುವನ್ನು 2 ಭಾಗ ಮಾಡೋದಿತ್ತು ಅಂತಂದ್ರೆ ಚೇಣವನ್ನು ಬಳಸಲಾಗುತ್ತದೆ. ಅದೇ ಪ್ರಕಾರ ಇಲ್ಲಿ ಜ್ಞಾನ ಏನಿದೆ ಅದುವೇ ಚೇಣ ಇದೆ. ಇಲ್ಲಿ 2 ವಸ್ತು ಅದಾವ್ರಿ. ವಸ್ತುತಃ 2 ವಸ್ತು ಅದಾವು, ಆದ್ರೆ ಒಂದೇ ರೂಪದ ಅನುಭವ ಅನಂತ ಕಾಲದಿಂದ ನಡೀತಾ ಇದೆ. ಜ್ಞಾನದಿಂದ ವಿಭಾವ ಬೇರೆ ಇಲ್ಲ, ವಿಭಾವದ ಸ್ವಭಾವ ಬೇರೆ ಇದೆ, ಈ ಮಾತು ಬೇರೆ. ಆದ್ರೆ ಜ್ಞಾನದಿಂದ ಕರ್ಮ ಅರ್ಥಾತ್ ವಿಭಾವ. ಇಲ್ಲಿ ಕರ್ಮ ಅಂದ್ರೆ ಜ್ಞಾನಾವರಣಾದಿಗಳ ಮಾತು ಇಲ್ಲ. ಕರ್ಮ ಅರ್ಥಾತ್ ವಿಭಾವ, ಜೀವದ ಚೈತನ್ಯಮಯ ವಿಕೃತ ಭಾವ. ಹಾಗಾದ್ರೆ ಈ ಜ್ಞಾನ ರೂಪದ ಚೇಣದಿಂದ ಈ 2 ವಸ್ತುವಿನ ಮಧ್ಯದೊಳಗೆ ಭೇದ ಮಾಡುವುದಿದೆಯೋ ಅಥವಾ ಒಂದು ವಸ್ತುವನ್ನು 2 ಭಾಗ ಮಾಡುವುದಿದೆ. ಇಲ್ಲೇನು ಹೇಳ್ತಾರೋ ಒಂದ್ಸಲ ಓದಿ ನೋಡೋಣ. ಇಂಥ ಪ್ರಜ್ಞಾಚೇನವು ಯಾವ ಪ್ರಕಾರ ಭೇದ ಮಾಡಿ 2 ಭಾಗ ಮಾಡುತ್ತದೆ ಅದನ್ನು ಹೇಳುತ್ತಾರೆ. ಪ್ರಜ್ಞೆ ಅನ್ನೋದು ಚೇಣ. ಇಲ್ಲಿ ಆತ್ಮ ಕರ್ಮ ಉಭಯಶ್ಯ. ಆತ್ಮ ಅರ್ಥಾತ್ ಚೈತನ್ಯ ಮಾತ್ರ ದ್ರವ್ಯ. ದ್ರವ್ಯ ಹೇಳಿದ್ದಾರೆ. ಮುಂದೆ ಕರ್ಮ ಅರ್ಥಾತ್ ಉದ್ಗಲ ಪಿಂಡ. ಕರ್ಮದ ವ್ಯಾಖ್ಯೆ ಏನು ಮಾಡಿದ್ರು? ಉದ್ಗಲ ಪಿಂಡ. ಅಥವಾ ಅಂದರೆ, ಅಥವಾ ಅಂದ್ರೆ ಅದರದ ವಿಶೇಷತೆ ಇದೆ, ಬೇರೆ ಇದೆ. ಇದ ಅಥವಾ ಇದ. ಅಥವಾ ಶಬ್ದದ ಪ್ರಯೋಗ ಇಲ್ಲಿ ಆ ಉದ್ಗಲ ಪಿಂಡ ಇದೆಯಲ್ಲ ಅದನ್ನೇ ಬೇರೆ ಶಬ್ದದೊಳಗೆ ಹೇಳ್ತಾ ಇದ್ದಾರೋ ಅಥವಾ ಅದ ಅಥವಾ ಅದ ಒಂದ್ಯಾವುದರೆ ಹೀಗಿದೆ ರೀ, ಅದೇ ಇದೆ. ಉದ್ಗಲ ಪಿಂಡ ಅಂತ ಹೇಳಿ ಹೇಳಿದರು. ಉದ್ಗಲ ಪಿಂಡ ಅದೇ ಕಾರಣ ವರ್ಗಣಗಳಿಂದ ರಚಿಸಲ್ಪಟ್ಟಿರುವಂಥ ದ್ರವ್ಯ ಕರ್ಮ ರೂಪದ ಏನು ಪುದ್ಗಲ ಪಿಂಡ ಇದೆ ಅದು ಪುದ್ಗಲದಿಂದಲೇ ರಚನೆ ಆದದ್ದು ಇದೆ.
ಆಹಾರ ವರ್ಗಣಗಳ ಏಕತ್ರಿತ ಆಗಿ ಈ ಶರೀರ ಏನಿದೆ ಇದು ಪುದ್ಗಲ ಪಿಂಡ ಇದೆ. ಶರೀರದಿಂದ ಜೀವವನ್ನು ಬೇರೆ ಮಾಡೋದಿದೆ, ಕರ್ಮದಿಂದ ಜೀವವನ್ನು ಬೇರೆ ಮಾಡೋದಿದೆ. ಅದಕ್ಕೆ ಉಪಾಯ ಯಾವುದ? ಶರೀರದಿಂದ ಜೀವ ಬೇರೆ ಅಂತೂ ಆಯು ಪೂರ್ಣ ಆದ್ಮೇಲೆ ಆಗತ್ತನ್ರಿ. ಕರ್ಮದಿಂದ ಜೀವ ಬೇರೆ ಅಂತೂ ಕರ್ಮದ ಸ್ಥಿತಿ ಪೂರ್ಣ ಆದ ನಂತರ ಆ ಕರ್ಮ ವಿಶೇಷದಿಂದ ಬೇರೆ ಆಗತ್ತನ್ರಿ. ಹಾಗಾದ್ರೆ ಇಲ್ಲಿ ಯಾವುದರಿಂದ ಬೇರೆ ಮಾಡೋದಿದೆ? ರಾಗದ್ವೇಷಗಳಿಂದ ಬೇರೆ ಮಾಡೋದಿದ್ರೆ ಅವು ಒಂದು ಸಮಯವರ್ತಿನ ಅದಾವಲ್ಲ. ಹಾಗಾದ್ರೆ ಪುದ್ಗಲ ಪಿಂಡ ಅಂತ ಹೇಳಿ ಅಥವಾ ಶಬ್ದದ ಪ್ರಯೋಗ ಮಾಡಿ ಮೋಹರಾಗದ್ವೇಷ ರೂಪದ ಏನ ಅಶುದ್ಧ ಪರಿಣತಿ, ಅಶುದ್ಧ ಪರಿಣತಿ ಹೇಳಿದ್ದಾರೆ. ಪಿಂಡ ಅಂದಿದಾರಲ್ಲ, ಪಿಂಡ ಅಂದಿದಾರಲ್ಲ, ಪುದ್ಗಲ ಪಿಂಡ ಅಂದಿದಾರ. ಮೋಹರಾಗದ್ವೇಷಿವೇನದವ್ರೆ? ಪುದ್ಗಲ ಅದವ್ರೆ. ಏನು ಚೈತನ್ಯದವ್ರೆ? ಪುದ್ಗಲ ಅದವ್ರೆ. ಯಾಕೆ ಅಂತಂದ್ರ ಅವುಗಳಿಗೇನೂ ತಿಳಿಯೋದಿಲ್ಲ. ರಾಗ ತನ್ನನ್ನು ನಾನು ರಾಗಿದ್ದೇನೆ ಅಂಥೇಳಿ ತಿಳಿಯೋದಿಲ್ಲ. ರಾಗ ಇದು ದ್ವೇಷ ಇದೆ ಅಂಥೇಳಿ ದ್ವೇಷವನ್ನೂ ತಿಳಿಯೋದಿಲ್ಲ. ಈ ರಾಗದ್ವೇಷ ಮೋಹ ರೂಪದ ಪರಿಣಾಮಗಳೇನದವು? ಪುದ್ಗಲದವ್ರೆ. ರಾಗದ್ವೇಷ ಮೋಹ ರೂಪದ ಪರಿಣಾಮ ಪುದ್ಗಲದವು. ಪುದ್ಗಲ ಶಬ್ದದ ಅರ್ಥ ಏನ? ರೂಪಿ ಕಾಣಿಸ್ತಾವು ಹೀಗೆ ಮಾತಲ್ಲ. ಪುದ್ಗಲ ಶಬ್ದದ ಅರ್ಥ ಏನ? ಅಚೇತನ. ಅಚೇತನ, ಅವುಗಳಲ್ಲಿ ಚೈತನ್ಯ ಇಲ್ಲ. ಇನ್ನು ರಾಗದ್ವೇಷ ಮೋಹಗಳ ಮೋಹರೂಪ ಪರಿಣಾಮ ಹೇಳಲಿಲ್ರಿ, ಅಶುದ್ಧ ಪರಿಣತಿ ಹೇಳಿದರು. ಅಂದ್ರ ಅಥವಾ ಶಬ್ದದ್ದೇನು ಪ್ರಯೋಗ ಮಾಡಿದ್ರಲ್ಲ, ಅಲ್ಲಿ ಪಿಂಡ ಏನಂದಿರಲ್ಲ, ಇಲ್ಲಿ ಪರಿಣತಿ ಅಂತ. ಪುದ್ಗಲ ಪಿಂಡ ಅಂದಿರು, ಇಲ್ಲಿ ರಾಗದ್ವೇಷ ಮೋಹದ ಅಶುದ್ಧ ಪರಿಣತಿ ಅಂತಾರೆ. ಅಂದ್ರ ಆ ಅಶುದ್ಧ ಪರಿಣತಿ ಏನಿದೆ? ಪುದ್ಗಲದ ಪಿಂಡ ಇದೆ. ಪಿಂಡ ಯಾಕಂದ್ರು ಪರಿಣತಿ ಇದೆ, ಅಖಂಡ ಇದೆ, ಅಖಂಡ ಇದೆ. ಮಧ್ಯದೊಳಗೆ ಭೇದ ಇಲ್ಲ. ರಾಗ ಬೇರೆ ದ್ವೇಷ ಬೇರೆ ಅದಾವ ಅಥವಾ ಇಲ್ಲ? ಅದಾವ್ರಿ. ರಾಗ ಬೇರೆ, ದ್ವೇಷ ಬೇರೆ, ಮೋಹ ಬೇರೆ, ವೈರ ಬೇರೆ, ಮಾತ್ಸರ್ಯ ಬೇರೆ, ವಿಕಾರ ಎಲ್ಲ ಭಾವಗಳ ಬೇರೆ ಇದಾವೆ. ಆದರೂ ಕೂಡ ಅವು ಪ್ರವಾಹ ರೂಪದಿಂದ ಅಖಂಡ ಇದೆ. ಒಂದು ಸಲ ಅದರ ಮಧ್ಯದೊಳಗ ತುಂಡಾಯ್ತು, ಭಾಗ ಆಯ್ತು. ಯಾವುದರ ಮಧ್ಯದೊಳಗ? ಜ್ಞಾನ ಮತ್ತು ರಾಗದ ಮಧ್ಯದೊಳಗೋ ಅಥವಾ ರಾಗ ದ್ವೇಷ ಮೋಹ ಮೊದಲಾದವುಗಳೇನು ಅಖಂಡ ಪ್ರವಾಹ ರೂಪದಿಂದ ಬರ್ತಾ ಇದ್ದಾವೋ ಅವುಗಳ ಮಧ್ಯದೊಳಗ ಪರಿಣತಿಯಿಂದ ಭಿನ್ನ ಆಗಬೇಕಾದ್ರೆ ಪರಿಣತಿಯೊಳಗೆ ಭಾಗ ಹಾಕಬೇಕ್ರಿ. ಮೊದಲ ಭಾಗ ಹಾಕಬೇಕು ಅಂಚಳೆ ನೋಡ್ರಿ. ಮಿಥ್ಯಾ ದೃಷ್ಟಿಗೆ ಅಶುದ್ಧ ಪರಿಣತಿ ಇದೆ, ಸಮ್ಯಕ್ ದೃಷ್ಟಿಗೆ ಅಶುದ್ಧ ಪರಿಣಾಮ ಇದಾವೆ. ಸಮ್ಯಕ್ ದೃಷ್ಟಿಗೆ ಕೆಲವು ಕಾಲದವರೆಗೆ ಅಶುದ್ಧ ಪರಿಣಾಮಗಳು ಇರ್ತವೆ. ಆದ್ರೆ ಮಿಥ್ಯಾ ದೃಷ್ಟಿಗೆ ಪರಿಣತಿ ಇದೆ, ಅಖಂಡ ಇದೆ, ಅಖಂಡ. ಅಲ್ಲಿ ಮಧ್ಯದೊಳಗೆ ಯಾವುದರದ ಪ್ರವೇಶ ಇಲ್ಲ. ಪ್ರವೇಶ ಯಾವುದು ಮಾಡಬಹುದಾಗಿದೆ? ಆ ರಾಗ ದ್ವೇಷ ಅವುಗಳಲ್ಲಿ ಖಂಡ ಬೀಳಬೇಕಾದ್ರೆ, ಅವೇನು ಅಖಂಡ ಅದಾವಲ್ಲ, ಅಖಂಡ ಅದಾವು ಅಂತಂದ್ರೆ ಪ್ರವಾಹ ರೂಪದಿಂದ ಅಖಂಡ ಅದಾವು. ಅವು ಒಂದರ ಜೊತೆಗೆ ಒಂದಂತೂ ಅವು ಏಕರೂಪ ಇಲ್ಲಂದರೆ. ಆದ್ರೆ ಅವೇನು ಪ್ರವಾಹ ರೂಪದಿಂದ ಅಖಂಡ ಇದೆಯಲ್ಲ, ಅದರೊಳಗೆ ಖಂಡ ಬೀಳಬೇಕಾದ್ರೆ ಏನು ಮಾಡಬೇಕಾಗೋದ? ಅವಂತೂ ಭಿನ್ನ ಭಿನ್ನನ ಅದಾವಲ್ಲ, ಏನು ಮಾಡಬೇಕಾಗೋದು?
ಅವುಗಳ ಜೊತೆಗೆ ಅಖಂಡವಾಗಿ ಯಾವ ಜ್ಞಾನ ಏಕಾಗ್ತಾ ಇದೆಯಲ್ಲ, ಆ ಜ್ಞಾನ ಒಂದು ಸಮಯ ಅವುಗಳ ಜೊತೆಗಿನ ಏಕತ್ವವನ್ನು ಬಿಟ್ಟ ನಂತರ ಅಲ್ಲಿ ತುಂಡಾಡ್ತಿದೆ, ಪ್ರವಾಹ ಹರಿಗೆಡ್ತಿದೆ. ಆಮೇಲೆ ಆ ಪ್ರವಾಹದೊಳಗೆ ಏನು ಬಲ ಇರುವುದಿಲ್ಲ. ಬಲ ಅರ್ಥಾತ್ ಅದು ಅನಂತ ಸಂಸಾರದ ಕಾರಣ ಆಗುತ್ತದೆ. ಕರ್ಮದೊಳಗೆ ಬಲ ಯಾವಾಗ ಎಲ್ಲಿವರೆಗೆ ಅದು ಅಖಂಡ ಇದೆಯಲ್ಲ ಅಲ್ಲಿ. ಇನ್ನು ಆ ಜ್ಞಾನ ಎಲ್ಲಿದೆ? ಅದೇನು ಅಖಂಡ ರಾಗದ್ವೇಷ ಮೋಹಗಳದ್ದ ಪರಿಣತಿ ಇದೆಯಲ್ಲ, ಆ ಶುದ್ಧ ಪರಿಣತಿ, ಅದರೊಳಗೆ ಜ್ಞಾನ ಎಲ್ಲಿದೆ? ಜ್ಞಾನ ಎಲ್ಲಿದೆ ಅದರಲ್ಲಿ? ಆ ರಾಗದ್ವೇಷ ಮೋಹಗಳದ್ದು ಯಾವ ಅಶುದ್ಧ ಪರಿಣತಿ ಇದೆಯಲ್ಲ, ಅಶುದ್ಧ ಅಂಥೇಳಿ ಏನು ಹೇಳಿದ್ರಲ್ಲ, ಅದು ಜ್ಞಾನನೇ ಇದೆ. ಅಶುದ್ಧ ಶಬ್ದದ ವಾಚ್ಯ ರೂಪದ ವಸ್ತು ಏನಿದೆಯಲ್ಲ, ಅದು ಜ್ಞಾನನೇ. ಇನ್ನು ಆ ಅಶುದ್ಧ ಶಬ್ದದ ವಾಚ್ಯ ರೂಪದ ವಸ್ತು ಜ್ಞಾನ ಇರುವ ವೇಳೆದೊಳಗ ಅದರ ರಾಗದ್ವೇಷ ಮೋಹ ರೂಪದ ವಿಕಾರಿ ಪರಿಣಾಮಗಳ ಜೊತೆಗೆ ಏಕಾಗುವುದರಿಂದ ಪುದ್ಗಲ ಅನ್ನಿಸ್ಕೊಳ್ತಾ ಇದೆ. ಅನ್ನಿಸಿಕೊಳ್ತಾ ಇದೆ. ಅದೇ ಪ್ರಕಾರ ಅದರ ತನ್ನ ಕಾರ್ಯದಿಂದ ಚ್ಯುತಾಗಿ ಜಡದ ಹಾಗೇನೇ ಇದೆ. ಜಡದ ಹಾಗೇನೇ ಇದೆ, ಪುದ್ಗಲದ ಹಾಗೇನೇ ಇದೆ. ಪುದ್ಗಲದೊಳಗೆ ಪರಿಣಾಮನ ಆಗ್ತಾ ಇದೆ ಏನಿಲ್ರಿ? ಆಗ್ತಾ ಇದೆ. ಹಾಗೇ ಅದರೊಳಗೆ ಪರಿಣಾಮನ ಆಗ್ತಾ ಇದೆ. ಅದಕ್ಕೆ ಅದರ ಸಂಚೇತನ ಇಲ್ಲ, ಅದಕ್ಕೆ ಅದರ ಪರಿಚಯ ಇಲ್ಲ, ಅದಕ್ಕೆ ಅದರದ ಆ ರೂಪದ ಅನುಭವ ಇಲ್ಲ. ಅನ್ಯ ರೂಪದ ಅನುಭವ ರೀ, ಅನ್ಯ ರೂಪದ. ಇದು ಅನಾದಿ ಕಾಲದಿಂದ ನಡೀತಾ ಇದೆ. ಇದು ಕಾಲ ಸಾಪೇಕ್ಷ ಅನಂತ ಕಾಲ ವ್ಯತೀತ ಆಗಿ ಹೋಗಿದ್ರೂ ಕೂಡ ಅಪೂರ್ವ ಪುರುಷಾರ್ಥದಿಂದ ವಸ್ತು ಸ್ವರೂಪದಿಂದನ ಉಪಲಬ್ಧವಿರುವ ಜ್ಞಾನ ಸಾಮರ್ಥ್ಯದಿಂದ ಆ ಅಭೇದ ಪ್ರವಾಹವನ್ನ ತುಂಡರಿಸುವಂಥ ಶಕ್ತಿ ಇದೆ. ನೋಡ್ರಿ, ಆತ್ಮ ಕಲ್ಯಾಣದ ಮಾರ್ಗ, ಹಿತದ ಮಾರ್ಗ ಸ್ವಲ್ಪ ಕೂಡ ಅನ್ಯದ ಮೇಲೆ ದೃಷ್ಟಿ ಹಾಕಿದ್ರ ಆಗುವುದಿಲ್ಲ. ಇದು ಬಹಳ ಸ್ಥೂಲ ರೀ. ಆದ್ರೆ ಅದು ಒಳಗೆ ಎಷ್ಟು ಏಕಾಂತದೊಳಗೆ ಹೋಗ್ಬೇಕು ಅಂತಂದ್ರ ಅದಕ್ಕ ಯಾವ ಕರ್ಮದ ಜೊತೆಗೆ ಏಕರೂಪ ವಿಭಾವದ ಕರ್ಮ ಅಂದ್ರೆ ಇಲ್ಲಿ ವಿಭಾವ ರಾಗದ್ವೇಷ ಮೋಹ. ಆ ರಾಗದ್ವೇಷ ಮೋಹದ ಜೊತೆಗೆ ಯಾವುದೇ ನಿರಂತರ ಏಕರೂಪ ಆಗ್ತಾ ಇದೆ ಚೈತನ್ಯದ ಸಾಮರ್ಥ್ಯ. ಆ ಚೈತನ್ಯದ ಸಾಮರ್ಥ್ಯಕ ಅನ್ಯ ಯಾವುದರದು ಆಶ್ರಯ ಅವಲಂಬನೆ ಇಲ್ಲದನ ಅದರ ಜೊತೆಗೆ ಏಕಾಗುವುದನ್ನು ಬಿಡಬೇಕಾದ್ರೆ ಹೊರಗಿನಿಂದ ಎಷ್ಟು ನಿವೃತ್ತ ಬೇಕ್ರಿ. ಅದ ಹೊರಗಿನಿಂದ ಜಪ ಮಾಡುವ ಕೂಡ ನಮಗೆ ಪರದ ಅವಲಂಬನೆನೇ ಇದೆ. ಪರದ ಅವಲಂಬನೆ ಅರ್ಥಾತ್ ಆ ಯಾವ ಪಂಚ ಪರಮೇಷ್ಠಿ ನಾಮದ ಅವಲಂಬನೆ, ಆಕಾರದ ಅವಲಂಬನೆ, ಸ್ವರೂಪದ ಅವಲಂಬನೆ ಇದು ಇದ್ರ ಪ್ರಾಮಾಣಿಕ ಇದೆ ರೀ, ಪ್ರಾಮಾಣಿಕ ಇದೆ. ಆದ್ರ ಆ ಅರ್ಹಂತ ಸಿದ್ಧಾದಿ ನಾಮಗಳ ಅವಲಂಬನೆ ಬಿಟ್ಟ, ಸ್ವರೂಪದ ಅವಲಂಬನೆ ಬಿಟ್ಟ ಮತ್ತೆಲ್ಲೆಲ್ಲೋ ಹೋಗ್ತಿದೆಯಲ್ಲ. ಇದ ಅಪ್ರಾಮಾಣಿಕತೆ ಇದೆ, ಸ್ವಚ್ಛಂದತೆ ಇದೆ, ಇದರೊಳಗ ಅನಂತ ವಿರಾಧನೆ ಇದೆ. ಸ್ವಭಾವದ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಸಮರ್ಥವಿರುವಂಥ ಜ್ಞಾನದ ಅನಂತ ವಿರಾಧನೆ ಇದೆ. ಅಂಥೇಳಿನ ಧರ್ಮದ ಹೆಸರಿನ ಮೇಲೆ ಜೀವೇನು
ಪಾಪ ಮಾಡ್ತಾನೋ. ಪಾಪ ಮಾಡೋದ ಅರ್ಥ ಆತ ಎರಡದವ್ರಿ ಅಲ್ಲಿಯೂ. ಒಂದು ಅನಾದಿ ಅಭ್ಯಾಸದಿಂದ, ಸಂಸ್ಕಾರದ ಬಲದಿಂದ ಚಿತ್ತ ಆ ವಿಷಯದೊಳಗ ಸ್ಥಿರ ಆಗುವುದಿಲ್ಲ. ಏನು ಹೇಳಿತು? ಅನಾದಿ ಅಭ್ಯಾಸ, ಅನಾದಿ ಸಂಸ್ಕಾರದ ಬಲದಿಂದ ಚಿತ್ತ ಆ ವಿಷಯದೊಳಗೆ ಸ್ಥಿರ ಆಗುವುದಿಲ್ಲ. ಇದು ಒಂದು ಅಪರಾಧ ಇದ್ರೆ, ಇದಕ್ಕಿಂತಲೂ ಮಹಾ ಅಪರಾಧ ಸ್ಥಿರ ಆಗದೇ ಇರುವಂಥ ಪರಾವಲಂಬನ ರೂಪದ ಯಾವುದು ಕ್ರಿಯೆ ಇದೆ ಅದನ್ನು ಧರ್ಮ ಅಂಥೇಳಿ ಮನ್ನಿಸ್ತಾನಲ್ಲ, ಅದು ಮಹಾ ಅಪರಾಧ. ಅದರಲ್ಲಿ ಯಾವ ಜ್ಞಾನ ಸಾಮರ್ಥ್ಯ ಇಂದು ಪ್ರಗಟ ಇದೆಯಲ್ಲ, ಯಾವುದರ ಸಲುವಾಗಿ? ಶುದ್ಧ ಸ್ವರೂಪದ ಅನುಭವ ಮಾಡುವ ಸಲುವಾಗಿ ಸಮರ್ಥತೆಯ ರೂಪದಿಂದ ಪರಿಣಮಿಸ್ತಾ ಇರುವಂಥ ಯಾವ ಜ್ಞಾನ ಇದೆಯಲ್ಲ, ಅದರದ ಅನಂತ ವಿರಾಧನೆ. ನಾವು ತಿಳಿದಿದ್ರನು, ನಮಗೆ ತಿಳಿದು ಬರದಿದ್ರನು, ನಾವು ಒಪ್ಪದಿದ್ರನು, ನಾವು ಅದರದ ವಿಚಾರ ಮಾಡದಿದ್ರನು, ವಸ್ತು ಅದುವೇ ಸತ್ಯ. ಅನಂತ ವಿರಾಧನೆ. ಏನು ಹೇಳ್ತು ಇನ್ನೊಂದು ಸಲ? ಪರಾವಲಂಬನೆಯ ರೂಪದ ಯಾವುದು ಸ್ವಭಾವದ ಕಡೆಗೆ ತನ್ನ ಜ್ಞಾನದ ಪ್ರವೃತ್ತಿಯನ್ನ ತಾನೇ ತೆಗೆದುಕೊಂಡು ಹೋಗುವುದರಲ್ಲಿ ಬಾಹ್ಯ ನಿಮಿತ್ತ ಇತ್ತೋ, ಅಲ್ಲಿ ಈ ಜೀವದ ಜ್ಞಾನ ಇದನ್ನೇ ಧರ್ಮ ಅಂಥೇಳಿ ಮನ್ನಿಸಿತಲ್ಲ, ಅಲ್ಲಿ ಅನಂತ ವಿರಾಧನೆ ಇದೆ ಆ ಜ್ಞಾನದ್ದೇ. ಪಂಚಪ್ರಭುಗಳ ವಿರಾಧನೆ ಮಾಡುವಂಥ ಯೋಗ್ಯತೆ ಇವನಲ್ಲೇ ಎಲ್ಲಿದೆ ರೀ? ಆದರೆ ಪಂಚಪ್ರಭುಗಳು ಹೇಳಿರುವಂಥ, ಸಾಗಿ ಹೋಗಿರುವಂಥ ಆ ಮಾರ್ಗವನ್ನು ಪ್ರಾಪ್ತ ಮಾಡಿಕೊಳ್ಳುವ ಬಾಹ್ಯ ನಿಮಿತ್ತದ ಅವಲಂಬನೆ ಮಾಡಿ ಕೂಡ ಜ್ಞಾನ ಅದರೊಳಗೆ ಆ ಬಾಹ್ಯ ನಿಮಿತ್ತದೊಳಗಡೆ ಧರ್ಮದ ಕಲ್ಪನೆ ಮಾಡಿತಲ್ಲ, ಅದರಿಂದ ಜ್ಞಾನದ ಅನಂತ ವಿರಾಧನೆ. ಅದಕ್ಕೆ ಸೂಕ್ಷ್ಮ ಭಗವದ್ ಧರ್ಮ. ಅದು ಹೊರಗೆ ಇಲ್ಲ, ಅದು ಸುಲಭವಾಗಿ ಪರಾಶ್ರಯದಿಂದ ತಿಳಿದು ಬರೋ ಸಾಧ್ಯ ಇಲ್ಲ ನೋಡ್ರಿ. ಹೊರಗಿಲ್ಲ ಒಂದು ಮಾತು, ಪರಾಶ್ರಯದಿಂದ ಸುಲಭವಾಗಿ ತಿಳಿದು ಬರುವಂಥದ್ದ ವಸ್ತು ಅದಲ್ಲ. ಅದನ್ನು ತಿಳ್ಕೊಳ್ಳುವ ಸಲುವಾಗಿ ಮಹಾನ್ ಪುರುಷಾರ್ಥದ ಪೂರ್ವಕ ಪರಾಶ್ರಯ ಇರುವೆಳೆದೊಳಗೂ ಕೂಡ ಆ ಪರಾಶ್ರಯ ಯಾವ ಉದ್ದೇಶದಿಂದ ಮಾಡಿದೆಯಲ್ಲ, ಆ ಉದ್ದೇಶದ ಕಡೆಗೆ ಜ್ಞಾನದ ಪರಿಣಾಮ ಇತ್ತು ಅಂತಂದ್ರೆ ತಿಳಿದು ಬರಬಹುದಾಗಿದೆ. ತಿಳಿದು ಬಂದ ನಂತರ ಮುಂದಿನ ಮಾತು ಇದೆ ರೀ, ಅದು ಪ್ರಾಮಾಣಿಕತನ. ಅದ ಜ್ಞಾನದ ಉಪಯೋಗ ಆಯ್ತು. ಇಲ್ಲಿ ವಿರಾಧನೆ ಆಯಿತು. 4 ಅಕ್ಷರಗಳನ್ನು ಓದಿ, 4 ಶಬ್ದಗಳನ್ನು ಕಲಿತುಕೊಂಡ, 4 ಶಾಸ್ತ್ರಗಳನ್ನು ವಾಚನ ಮಾಡಿ, 4 ದುಡ್ಡು ದಾನದೊಳಗೆ ಖರ್ಚು ಮಾಡಿ, 4 ಉಪವಾಸ, 4 ರಸ ಪರಿತ್ಯಾಗ ಏನಾದರೂ ಮಾಡಿ, ಅದರಲ್ಲಿ ನಾನು ಧರ್ಮ ಮಾಡಿದೆನೋ ಅನ್ನುವಂಥದ್ದು ಯಾವ ಅಭಿಪ್ರಾಯ ಇದೆಯಲ್ಲ, ವಿಕಲ್ಪ ಇಲ್ಲ, ಅಭಿಪ್ರಾಯ ಇದೆ. ಅಭಿಪ್ರಾಯವನ್ನು ಗುರುತಿಸುವುದ, ಅಭಿಪ್ರಾಯದಲ್ಲಿರುವಂಥ ಆ ಚೋರನನ್ನು ಹಿಡ್ಕೊಳ್ಳೋದ ಕಠಿಣ ಇದೆ. ಗುಪ್ತಗಾಮಿನಿ ಇದೆ ಅದ. ಹೊರಗಡೆ ಎಲ್ಲ ನಾಟಕ ನಡೆದದ್ದು ಇದೆ, ಅದರ ಒಳಗೆ ಏನು ನಡೆದಿದೆ? ಒಳಗ ಆ ನಾಟಕದ ಸಾರವನ್ನು ಹಿಡ್ಕೊಳ್ಳುವಂಥ ಉದ್ಯಮ ನಡೆದಿಲ್ಲ. ಆದರೆ ಆ ನಾಟಕದೊಳಗೆ ಕರ್ತವ್ಯ ಅಥವಾ ಧನ್ಯತೆಯ ಅನುಭವ ಮಾಡುವಂಥ ಉದ್ಯಮ ನಡೆದಿದೆ ಅಲ್ಲ, ಅದು ಸ್ವಯಂ ತನ್ನ ಸಲುವಾಗಿ ಮಹಾನ್ ಹಾನಿಕಾರಕ ಅನಂತ ಸಂಸಾರದ ಪೋಷಕ ಜ್ಞಾನದ ವಿರಾಧನೆ
ಅರೆ ಗ್ರಹೀತ ಮಿಥ್ಯಾತ್ವವನ್ನು ದೃಢಪಡಿಸಿಕೊಳ್ಳುವಂಥ ಜಘನ್ಯ ಕಾರ್ಯ. ಬಹಳ ಅದ್ಭುತ ಮಾತ, ಬಹಳ ಆಂತರ್ಯದ ಆಳದ ಮಾತ. ಯಾವನೋ ಭಾಗ್ಯಶಾಲಿ ವಿರಳು ಪುರುಷನಿಂದ ಸಾಧಿಸಲ್ಪಡುವಂಥ ಏನಾಗಿದೆ? ಸಂಯೋಗ ಬಿಟ್ಟು ಹೋಗ್ತಾವ್ರಲ್ಲ, ಸಂಯೋಗ, ಪ್ರಿಯ ಜನರ ಸಂಯೋಗ ಬಿಟ್ಟು ಹೋದ ನಂತರ ಇನ್ನೇನು ಮಾಡಲಿಕ್ಕೇನು ಬರುವುದಿಲ್ಲ. ಏನು ಮಾಡಿದರೂ ಮತ್ತೆ ಪುನಃ ಅದರ ಪ್ರಾಪ್ತಿ ಆಗುವುದಿಲ್ಲ. ವಿಷಯ ಉಪಯೋಗಿ ಇದೆ, ಏನು ಮಾಡಲಿಕ್ಕೇನು ಬರುವುದಿಲ್ಲ. ಅಸಹಾಯತೆಯಿಂದ ಆ ಸಂಯೋಗವನ್ನು ಮರೆಯೋದು ಒಂದು ಮಾತು. ಎರಡನೇದ, ಇನ್ನೊಂದು ಸಂಯೋಗದೊಳಗೆ ಆಸಕ್ತಾಗಿ ಆ ಸಂಯೋಗವನ್ನು ಮರೆಯೋದು. ಇದಾವುದು ಸಂಯೋಗದಿಂದ ಬಿಡುಗಡೆ ಹೊಂದುವ ಉಪಾಯ ಅಲ್ಲ, ಅಥವಾ ಸಂಯೋಗದ ಸ್ವರೂಪ ಇದಾವುದರಿಂದನೂ ತಿಳಿದು ಬರುವುದು. ಅದೇ ಹೇಳೋದ್ರಲ್ಲ, ಪ್ರಾಮಾಣಿಕತೆ ಬೇಕಲ್ಲ. ಜ್ಞಾನದ್ರೆ ನಮಗೂ ಒಂದು ರೂಪಿ ಚಿನ್ಮಾತ್ರ ಸ್ವರೂಪದ ಯಾವ ಅಂತಃತತ್ವ ಅನಾದಿ ಕಾಲದಿಂದ ನನ್ನದೇ ಅನುಭವ ರಹಿತವಾದಂಥ ಅನುಭವದಿಂದ ದೂರ ಉಳಿದಿರುವಂಥ ಯಾವ ತತ್ವ ಇದೆ, ಅದನ್ನು ನನಗೆ ಪ್ರಾಪ್ತ ಮಾಡಿಕೊಳ್ಳೋದಿದೆ ಅನ್ನೋದು ಮೂಲ ಧ್ಯೇಯ ಬೇಕು, ಗುರಿ ಬೇಕು. ಒಂದು. ಎರಡನೇದ, ಇಂಥ ಸನ್ನಿವೇಶದೊಳಗೆ, ವಾಚನದ ಸನ್ನಿವೇಶದೊಳಗೆ, ಶ್ರವಣದ ಸನ್ನಿವೇಶದೊಳಗೆ ವೀತರಾಗ ಪ್ರಭು ಸಾಕ್ಷಾತ್ ಮೂರು ಲೋಕದ ಅಧಿಪತಿ. ಅರೆ ಪಾಷಾಣದಿಂದ ನಿರ್ಮಿಸಲ್ಪಟ್ಟಿರುವಂಥ ಬಿಂಬ ಅಲ್ರಿ, ಅದ ಮೂರ್ತಿ ಅಲ್ಲ. ಮೂರು ಲೋಕದ ಅಧಿಪತಿ, 100 ಜನ ಇಂದ್ರರುಗಳಿಂದ ಪೂಜಿಸಲ್ಪಡುವಂಥ, ಆರಾಧಿಸಲ್ಪಡುವಂಥ ಸ್ವಾಮಿ. ಅವರ ಸಾನ್ನಿಧ್ಯದೊಳಗೆ ಹೋದ ನಂತರ ಆನಂದ ಯಾವ ಗುರಿ ಇದೆಯಲ್ಲ, ಆ ಗುರಿಗೆ ಗರಿ ಮೂಡಬೇಕ್ರಿ. ಮನರೂಪದ ಮಯೂರ ಆನಂದದಿಂದ ನರ್ತಿಸಬೇಕು. ನಮ್ಮ ದೇವದರ್ಶನ ಎಷ್ಟು ಶುಷ್ಕ ಇದೆ. ಯಾವುದು ಏನು ಶುಷ್ಕ ಇದ್ರ ಕ್ಷಮೆ ಇದೆ, ಆದರೆ ಅದರೊಳಗ ವಿಪರೀತ ಅಭಿಮಾನ ಇದೆ ರೀ, ಗರ್ವ ಇದೆ. ಅದರ ಅಕ್ಷಮ್ಯ ಇದೆ, ಅದರಿಂದ ಜ್ಞಾನದ ಅನಂತ ವಿರಾಧನೆ ಇದೆ, ಮಿಥ್ಯಾತ್ವದ ಅನಂತ ಪೋಷಣೆ ಇದೆ. ನಾವು ತಿಳಿದಿದ್ರೆ ಏನು ಮಾಡೋದು? ಇದು ವಿಷ ಇದೆ ಅಂಥೇಳಿ ನಾವು ತಿಳಿಲಿಲ್ಲಪ್ಪ, ಅದನ್ನು ಕುಡಿದು ಬಿಟ್ರೆ ಕಾರ್ಯ ವಿಷದ್ದಾಗೋದೋ ಏನು ನಮಗೆ ತಿಳಿಲಿಲ್ಲ. ಅದಕ್ಕೆ ಸಂಬಂಧಿಸಿದ ಹಾಗೆ ಬೇರೆ ಏನ್ರಿ ಆಗೋದ್ರೆ ಅದಕ್ಕೆ ತಿಳ್ಕೊಳ್ಳೋದ ಬಹಳ ಈ ಜೀವದ ಸಲುವಾಗಿ ವಿಷವನ್ನಲ್ಲ, ತನ್ನ ಅಂತರಂಗದ ವಿಷವನ್ನ, ಯಾವುದರಿಂದ ತನಗೆ ಹಾನಿಯಾಗ್ತಾ ಇದೆ, ಯಾವ ಜಡಕರ್ಮದಿಂದಲ್ಲ, ಸಂಯೋಗದಿಂದ. ಸಂಯೋಗ ಬಿಟ್ಟು ಹೋಯ್ತಲ್ಲ, ಈಗ ಕೊಟ್ಟಿಯವರದ್ದು ಫೋನ್ ಇತ್ತು, ಸಂಯೋಗ ಬಿಟ್ಟು ಹೋಯ್ತಲ್ಲ, ಆ ಸಂಯೋಗವನ್ನು ನಾವು ಯಾವುದೇ ರೀತಿಯಿಂದ ಮರಿಬಹುದರೆ. ಯಾಕೆ ಅಂದ್ರೆ ಅದರ ನೆನಪನ್ನು ಯಾವುದೇ ರೀತಿಯಿಂದ ಮುಂದುವರಿಸಿಕೊಂಡು ಹೋದ್ರೂ ಲಾಭ ಏನೂ ಇಲ್ಲಲ್ಲ, ಒಂದು ಮಾತು. ಎರಡನೇದ, ಕಾಲಾಂತರದಿಂದ ಜೀವ ಮರಿತಾನ್ರಿ. ಕಾಲದ ಗರ್ಭದೊಳಗೆ ಅಂಥ ಸಾಮರ್ಥ್ಯ ಇದೆ, ಎಲ್ಲವನ್ನೂ ಗಿಳಂಕೃತ ಮಾಡಿಬಿಡ್ತಿದೆ. ಎರಡು. ಮೂರನೇದ, ಇನ್ನೊಂದು ಸಂಯೋಗ ನೋಡಿ ಆ ಸಂಯೋಗದಿಂದ ಮರೆತು ಬಿಡೋದ. ಅದರೊಳಗೆ ಏಕಾಗೋದು ಅಂದ್ರೆ ನಮಗೆ ಸಂಯೋಗದ ಯಾವ ಸ್ವಭಾವ ಇದೆ, ಮೂಲ ಸಂಯೋಗದ ಸ್ವಭಾವ ವಿಯೋಗ ರೂಪ ಬಿಟ್ಟು ಹೋಗುವಂಥದ್ದು
ಅದರದ ಪರಿಚಯ ಆಯ್ತೇನ್ರಿ? ಆಗಲಿಲ್ಲ. ಇನ್ನೊಂದರೊಳಗೆ ಮೂರ್ಛಿತ. ಈ ಕಡೆ ಪ್ರಿಯಜನ ಪಿತಂದೋ ಪುತ್ರಂದೋ ವಿಯೋಗ ಆಯ್ತು. ಮತ್ತೊಂದು 2-4 ತಿಂಗಳೇ ಪೌತ್ರನ ಉತ್ಪತ್ತಿ ಆಯ್ತು. ಆವಾಗ ಅದನ್ನು ಮರೆತು ಬಿಟ್ಟಿತ್ತಲ್ಲ, ಮರೆತು ಬಿಟ್ಟಿತೋ ಏನೋ ಸಂಯೋಗದ ರುಚಿ ಅದು ಹೇಗಿದೆ. ಹಾಗೆ ಒಂದು ಸ್ವಲ್ಪ ಬೇಸಿಗೆಯಲ್ಲಿ ವೃಕ್ಷ ಬಾಡಿರ್ತಾರೆ, ಮತ್ತು ಮಳೆ ಬರ್ತಾ ಇದ್ದ ಹಾಗೆ ಚಿಗುರ್ತಿದೆ. ಹಾಗೆ ಸಂಯೋಗ ಬುದ್ಧಿ ಅದಕ್ಕೆ ಬರಗಾಲನೇ ಇಲ್ರಿ. ಅದಕ್ಕೆ ಅಪ್ಪಾಜಿ ಹೇಳಿದ್ರೆ, ಭಾಗ್ಯದಿಂದ ಮಕ್ಕಳಾಗದಿದ್ರ ಅಜ್ಞಾನಿ ಮೂರ್ಖ ಜೀವ ಇನ್ನೊಂದು ಯಾರದೋ ಮಗುವನ್ನ ತಂದ ದತ್ತು ತಗೊಳ್ತಾನೆ, ಪಾಲನೆ ಪೋಷಣೆ. ಇದರ ಸಂಸಾರದ ಸ್ವರೂಪ ಇದೆ. ಇಂಥ ಸಂಯೋಗಗಳಿಂದ ಪೃಥಕ್ ಆಗಿ ಯಾವುದ ಅನಾದಿ ಕಾಲದಿಂದ ಅಪರಿಚಿತ ಇದೆಯೋ, ಅನನುಭೂತ ಇದೆಯೋ, ತನ್ನದೇ ಇದೆ ಆ ಸ್ವಭಾವದ ಪರಿಚಯ ಮಾಡಿಕೊಳ್ಳುವಂಥ ಕಾರ್ಯ ಈ ಜೀವದಿಂದ ಇದುವರೆಗೆ ಆಗಲಿಲ್ಲ. ಸ್ವಭಾವದ ಪರಿಚಯ ಮಾಡಿಕೊಳ್ಳೋದು. ಸಂಯೋಗದೊಳಗೆ ಆಸಕ್ತ ಯಾವುದಿದೆ ರೀ? ಯಾವುದಿದೆ? ಸಂಯೋಗದೊಳಗೆ ಆಸಕ್ತ ಯಾವುದಿದೆ? ಜ್ಞಾನನೇ ಇದೆ. ಜ್ಞಾನ ಅಂದ್ರೆ ಏನ? ಜೀವದ ಸ್ವಭಾವ. ಜ್ಞಾನ ಅರ್ಥಾತ್ ಜೀವದ ಸ್ವಭಾವ. ಹಾಗಾದ್ರೆ ಜ್ಞಾನನ ಆಸಕ್ತಿ ಇದೆ ಸಂಯೋಗದೊಳಗೆ. ಹಾಗಾದ್ರೆ ಆ ಸಂಯೋಗದಿಂದ ಸ್ವಯಂ ತನ್ನನ್ನು ಭಿನ್ನ ಮಾಡೋದ ಎಷ್ಟು ಕಷ್ಟ ಇದೆ ಅನ್ನೋದ ನಮಗೆ ತಿಳಿದು ಬರೆದಿದ್ರೂ ಕೂಡ ಕಷ್ಟ ಇದೆ ಅನ್ನೋದಕ್ಕೆ ನಾವೇ ಉದಾಹರಣೆ ಅದೇವ್ರಿ. ನಮಗೆ ತಿಳಿದು ಬರೆದಿದ್ರೂ ಕೂಡ ಕಷ್ಟ ಇದೆ ಅನ್ನೋದಕ್ಕೆ ನಾವೇ ಉದಾಹರಣೆ, ಅರ್ಥಾತ್ ಇಲ್ಲೇ ಇದ್ದೀವಿ. ಎಂದೋ ಯಾವನೋ ವಿರಳ ಪುರುಷ ಇದನ್ನ ತಿಳಿತಾನಂತ. ವಿರಳ ಜೀವನದಲ್ಲಿ ಪುರುಷ ಮಹಾನ್ ಪುರುಷಾರ್ಥದಿಂದ ಇದು ತಿಳಿದು ಬರುವಂತಹ ವಿಷಯ ಇದೆ. ಹೀನ ಪುಣ್ಯದಿಂದಂತೂ ಇದು ಸಿಕ್ಕೋದನೇ ಇಲ್ರಿ. ಸಂಯೋಗ ಇದರದು ಹೀನ ಪುಣ್ಯದಿಂದ, ಸಾಮಾನ್ಯ ಪುಣ್ಯದಿಂದ, ವಿಶೇಷ ಪುಣ್ಯದಿಂದನೇ ಇದರದ ಸಂಯೋಗ ಆಗ್ತಿದೆ. ಅದರ ಅಪೂರ್ವ ಪುರುಷಾರ್ಥದಿಂದ ಇದರಿಂದ ಲಾಭ ಆಗುತ್ತೆ. ಸುಲಭ ಇಲ್ಲ ಕಾರ್ಯ. ಸುಲಭ ಇಲ್ಲದಿದ್ರೂ ಕೂಡ ನಿನ್ನೆ ಹೇಳಿದ್ರಲ್ಲ ಭಾವಾರ್ಥದೊಳಗೆ ಏನು ಹೇಳಿದ್ರು? ಹಿಂದೆ ಯಾರು ಮಾಡಿದಾರ, ಯಾರು ದಾಟಿದಾರ ಅವರೆಲ್ಲ ಇದೇ ಉಪಾಯನೇ. ಮುಂದೆ ಯಾರು ಆಗವರದಾರೋ ಸಿದ್ಧ ಮೋಕ್ಷ ಅವರು ಇದೇ ಉಪಾಯದಿಂದ ಆಗವರದಾರ. ನಿನಗೆ ಕಷ್ಟ ನಿಷಿದ್ರೂ ಕೂಡ ಇದನ್ನು ನೀನು ಮಾಡಲೇಬೇಕಾಗುತ್ತೆ. ಯಾವುದು ನಂದಲ್ಲವೋ ಅದನ್ನ ನಂದಲ್ಲ ಅಂಥೇಳಿ ತಿಳಿಯೋದ್ರೊಳಗೆ ಕಷ್ಟ ಏನಿದೆ ರೀ. ಅದರ ಅನಾದಿ ಅಭ್ಯಾಸ ಅಷ್ಟು ಜಟಿಲ ಇದೆ ಅಲ್ಲ, ಅಷ್ಟು ತಿಳಿತಾ ಇಲ್ಲ, ಅಷ್ಟು ಗಾಢ ಇದೆ. ಯಾವುದೇ ನಿಯಮದಿಂದ ಬಿಟ್ಟು ಹೋಗ್ತಿದೆಯೋ ಅದು ಕ್ಷಣಿಕ ಇದೆ ಅಂಥೇಳಿ ತಿಳಿಯೋದ್ರೊಳಗೆ ಏನು ಕಠಿಣತೆ ಇದೆ? ಕಠಿಣತೆ ಏನಿದೆ ಅಂತಂದ್ರೆ ಅದನ್ನ ಸ್ವಭಾವ, ಅದನ್ನು ಶಾಶ್ವತ ಅಂಥೇಳಿ ನಂಬಿಕೊಂಡಿರುವ ನಂಬುಗೆ ಬಿಡಿಸುವುದರಲ್ಲಿ ಕಠಿಣ ಇದೆ. ಏನಿಲ್ಲ, ಹೊರಗಡೆದ್ದು ಎಲ್ಲ ಸುಲಭ ಇದೆ ರೀ. 10 ಉಪವಾಸ ಮಾಡ್ರಿ, 16 ಉಪವಾಸ ಮಾಡ್ರಿ. ಮುನಿಗಳು ಮಾಸೋಪವಾಸ ಮಾಡ್ತಾರೆ. ಷಣ್ಮಾಸ್ 6 ತಿಂಗಳದ ಉಪವಾಸ, ಅದೇನು ಕಠಿಣ ಇಲ್ಲ. ಸಾಗರೋಪಮ ವರ್ಷ ಉಪವಾಸ ಇದಾನೆ ಈ ಜೀವ. ಉಪವಾಸ ಅಂದ್ರೆ ಏನ? ಆಹಾರ ಬಿಡುವುದರ ಹೆಸರು ಉಪವಾಸ ಅಲ್ಲ. ವಿಷಯೇಚ್ಛೆ ಕಷಾಯ ಭಾವ ಬಿಡುವುದರ ಹೆಸರು. ರಸ ಅಂದ್ರ ಆ ಪುದ್ಗಲನ ಆಹಾರದೊಳಗಿನ ರಸವನ್ನ ಬೇರೆ ಮಾಡಿರ ಆಹಾರ ಸೇವನೆ ಮಾಡೋದಲ್ಲ. ಆ ಸಮಗ್ರ ಆಹಾರದ
ರಸ ಬಿಟ್ಟು ಹೋಗುವುದು ರಸ ಪರಿತ್ಯಾಗಿದ್ದೀರಿ. ಆಹಾರದ ರಸ ಅರೆ ಅತ್ಯಂತ ಸರಸ ಚೈತನ್ಯ ರಸದಿಂದ ಪರಿಪೂರ್ಣ ಆಗ್ತಿದೆ ಅನ್ನೋ ವಿಶ್ವಾಸ ಒಂದು ಅಂಶ ಕೂಡ ಆಗುವುದಿಲ್ಲ ಸುಧಾತಾಯಿ, ನನಗಾಗುವುದಿಲ್ಲ. ಆಗ್ತಿದೆ ಅಂತ ಹೇಳಿ ಹೇಳಿದರೆ ಅದನ್ನು ನನ್ನನ್ನು ನಾನು ವಂಚಿಸಿಕೊಂಡ ಹಾಗೆ ಇದೆ. ಚೈತನ್ಯ ರಸದಿಂದ ಪರಿಪೂರ್ಣ ಇದ್ದಾನೆ ನನ್ನ ಆತ್ಮ, ಸ್ವಯಂ ನಾನು. ನನಗೆ ಅನ್ಯ ರಸದಿಂದ ಯಾವ ಲಾಭ ಇದೆ ಅನ್ನೋದು ಒಳಗಿಂದ ಬಂದಿದೆ ಅನ್ನೋ ಬರೆಯದ ಶಬ್ದ, ಆಗಮದ ಶಬ್ದದವರಿಗೆ ಪ್ರಾಮಾಣಿಕವಾಗಿ ಹೇಳೋದು, ಬರೆಯ ಆಗಮದ ಶಬ್ದದವರಿಗೆ. ಪುಣ್ಯ ಆಗಬೇಕಾದ್ರೂ ಕೂಡ ವಿಕಲ್ಪಪೂರ್ವಕ ಅದರೊಳಗೆ ಒಂದು ಅಂಶ ವಿಶ್ವಾಸ ಬರಬೇಕಾಗ್ತದೆ. ಪುಣ್ಯ ಆಗಬೇಕಾದ್ರೆ ಆ ಪುಣ್ಯ ಬೇರೆ ಇದೆ, ವಿಶೇಷ ಇದೆ. ಇಲ್ಲಿ ಇಂದ್ರಿಯ ದಮನದಿಂದ, ಕಷಾಯಗಳ ಶಮನದಿಂದ ಯಾವ ಪುಣ್ಯ ಆಗ್ತಿದೆ ಅಲ್ಲ, ಆ ಪುಣ್ಯದಿಂದ ವೈಭವ ಸಿಗ್ತಿದೆ. ಆ ವೈಭವದೊಳಗೆ ಪಾಪ ಪರಿಣಾಮ ನಿಶ್ಚಿತವಾಗಿ ಆಗ್ತಿದೆ. ನಿಜವಾಗಿನ ಸಂಯೋಗ ಎಲ್ಲ ಪಾಪ ಪರಿಣಾಮದ ಉತ್ಪಾದಕ ಇದೆ. ಸಂಯೋಗ ಅರೆ ಸಂಯೋಗದ ಜೊತೆಗೆ ಏಕತ್ವವನ್ನ ಪರಿಸ್ಥಾಪನೆ ಮಾಡ್ತಾ ಇರುವಂಥ ಈ ಜೀವದ ದುರ್ಬಲತೆ ಅದು ಯಾವುದೋ ಹೊಸ ಜೀವ ಬಂತು, ಏನು ಸಂಬಂಧ ಇಲ್ಲ. ಏನ್ ಸಂಬಂಧ ಇದೆ ರೀ? ಅರೆ ತಂಗಿ ಮಗಳ ತಮ್ಮನ ಮಗನ ಮಗು, ಏನ್ ಸಂಬಂಧ ಇದೆ? ಅದರ ವಿನಾಕಾರಣ ಈ ಜೀವಕ್ಕ ರಾಗ ಬೆಳೀತಿದೆಯೋ ಅಥವಾ ಇಲ್ಲ? ಒಳಗೆ ನೋಡ್ಕೊಳ್ಳೋದು ಉತ್ತರ ಯಾರೂ ಕೊಡೋದಿಲ್ಲ, ಪ್ರಶ್ನೆ ಯಾರು ಕೇಳ್ತಾ ಇಲ್ಲ. ಪ್ರಶ್ನೆ ಕೇಳುವ ಸಾಮರ್ಥ್ಯ ಇಲ್ಲಿ ಕೂತವರಿಗೆ ಇಲ್ಲ. ಹಾಗೇ ಇದೆ ರೀ, ಪ್ರಶ್ನೆ ಕೇಳುವ ಅಧಿಕಾರ ಸಾಮರ್ಥ್ಯ ಎಲ್ಲಿದೆ? ಬೆಳೀತಾ ಇದೆಯೋ ಅಥವಾ ಇಲ್ಲ ರಾಗ ಹೊಸ ಹೊಸ ಸಂಬಂಧದ ಮೇಲೆ. ಅರೆ ಎಲ್ಲಿ ತವರು ಮನೆಯ ನಿಜವಾಗಿ ಯಾವುದಿದೆ? ನಿಗೋದ್. ಹಾಗಾದ್ರೆ ಮಹಾಭಾಗ್ಯದಿಂದ ಆ ತವರು ಮನೆಯ ಸಂಬಂಧ ಹೆಣ್ಮಕ್ಳಿಗೆ ಬಿಡ್ತಿದ್ದೀರಿ. ಹೌದೇನಿಲ್ಲ? ಮದುವೆ ಮಾಡಿ ಕೊಡ್ತಾರೆ, ಅಲ್ಲಿ ಮದುವೆ ಮಾಡಿ ಕೊಡ್ತಾರ. ಅರ್ಥಾತ್ ಈ ಜೀವ ಆ ಚೈತನ್ಯ ಸ್ವರೂಪದ ಧ್ರುವ ನ್ಯಾಯಕ ಪರಮ ತತ್ವ ರೂಪದ ಆತ್ಮನನ್ನ ಪತಿ ಅಂತ ಹೇಳಿ ಸ್ವೀಕಾರ ಮಾಡ್ತಾರೆ. ಆದ್ರೆ ಈ ಸ್ತ್ರೀ ಪರ್ಯಾಯದ ಜೀವ ಆ ಕಡೆ ಸಂಬಂಧನೂ ಬಿಡುವುದಿಲ್ಲ, ಈ ಕಡೆ ಯಥಾರ್ಥತೆ ಸ್ವೀಕಾರ ಮಾಡುವ ಪುರುಷಾರ್ಥನೂ ಮಾಡುವುದಿಲ್ಲ ಅಂಥೇಳಿ ಈ ಜೀವಕ್ಕ ಸ್ತ್ರೀ ಪರ್ಯಾಯ ಬಿಡುವುದಿಲ್ಲ. ಸ್ತ್ರೀ ಪರ್ಯಾಯದ ಅರ್ಥ ಹೀಗಿದೆ. ಸ್ತ್ರೀ ಪರ್ಯಾಯದ ಅರ್ಥ ಹೀಗಿದೆ. ಬರೇ 3 ವೇದದೊಳಗೆ ಹೇಳಿರುವಂಥ ಸ್ತ್ರೀ ವೇದದ ಮಾತಿಲ್ಲ. ಸ್ತ್ರೀ ಪರ್ಯಾಯದ ಅರ್ಥ ಹೀಗಿದೆ. ಸ್ತ್ರೀ ಮಾಯಾಚಾರದ ಮೂರ್ತಿ, ಮಾಯಾಚಾರ ಅನಂತ ಸಂಸಾರದ ಆಧಾರ. ಸ್ತ್ರೀ ಪರ್ಯಾಯ ಬಿಡುವುದಿಲ್ಲ ಅಂತಂದ್ರೆ ಯಾವುದೇ ಪ್ರಕಾರ ಒಂದು ಸೀಮಿತ ಅರ್ಥ ಇಲ್ಲ ಬರುತ್ತಾ. ಅನಂತ ಸಂಸಾರ ಬಿಡುವುದಿಲ್ಲ. ಸರಿ, ಯಾವುದೋ ಭಾಗ್ಯದಿಂದ ಮೊದಲು ಮದುವೆ ಮಾಡಿ ಕೊಟ್ರೆ ತವ್ರ ಮನೆಗೆ ಯಾವಾಗ ಹೋಗ್ತಿದ್ದಾರೆ? ಆ ದೊರೆ ಕುಮಾರಿಯರು ಇರ್ತಿದ್ರಲ್ಲ, ಮದುವೆ ಮಾಡ್ತಿದ್ರಲ್ಲ, ಏನು ಬೇಕು ಅದನ್ನೆಲ್ಲ ಕೊಡ್ತಿದ್ರು. ಅವ್ರ ತಾಯಿ ಬೇಕು ಅಲ್ಲ, ತಮಗೇನು ಕೊಡ್ಬೇಕು ಅನ್ನಿಸ್ತಿದೆ ಎಲ್ಲ ದಾಸಿ, ಚಿನ್ನ, ಬಂಗಾರ, ಆನೆ, ಕುದುರೆ ಎಲ್ಲ ಕೊಡ್ತಿದ್ರು. ಮತ್ತು ತವ್ರ ಮನೆಗೆ ಕರ್ಕೊಂಡು ಯಾವಾಗ ಬರ್ತಿದ್ರು? ಮಾತೇ ಇಲ್ಲ. ಈ ಪುರಾಣ ತೆಗೆದು ನೋಡ್ರಿ ನೀವು. ಅರೆ ನೋಡಪ್ಪ, ನೀ ಆ ಆತ್ಮನಿಗೆ ಸಂಬೋಧನೆ ಇದೆ. ನೀನು ಎಂಥ ಪರಾಧೀನ ಪರ್ಯಾಯದಿಂದ ಬಿಡುಗಡೆ ಹೊಂದುವ ಸಲುವಾಗಿ ನನ್ನಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ನಿನಗೆ ಅನುಕೂಲತೆಗಳನ್ನು ಒದಗಿಸಿದೆ. ನಿನ್ನಲ್ಲೇ
ಯಾವುದೇ ಪ್ರಕಾರದಿಂದ ಅಬ್ರಹ್ಮದ ಸಲುವಾಗಿ ಭಾವ ಉತ್ಪನ್ನ ಆಗಬಾರ್ದು ಅಂಥೇಳಿ ಇಂಥ ಒಂದು ಪುರುಷನ ಕೈಯೊಳಗ ನಿನ್ನನ್ನು ಸಮರ್ಪಣೆ ಮಾಡಿದ್ದೀರಿ. ಇನ್ನು ಮೇಲೆ ನೀನು ನಿನ್ನ ಆತ್ಮ ಕಲ್ಯಾಣದ ಉದ್ಯೋಗ ಮಾಡುವ ಈ ಪ್ರಕಾರದ ಸಂಕೇತ ತಂದೆ ನೀಡುತ್ತಾನೆ. ತಾಯಿಯ ಮಾತು ಹೇಳೋದಿಲ್ಲ, ತಂದೆ ನೀಡುತ್ತಾನೆ. ಅದರ ಜೀವಕ್ಕೆ ಮೂಲತಃ ಸಪ್ತ ತತ್ವದ್ದ, ಪಂಚಪಾಪದ್ದ, 4 ಕಷಾಯಗಳದ್ದ, ಸಂಸಾರ ಮೋಕ್ಷಗಳದ್ದ ಪರಿಚಯನ ಮಾಡಿಸಿಲ್ಲ ಅಂದ ಮೇಲೆ ಇದಾವುದು ಯಥಾರ್ಥ ಆಗೋದಿಲ್ಲರಿ. ಈಗಂತೂ ಎಲ್ಲವೂ ವಿಪರೀತ ಇದೆ, ಅದರ ಚರ್ಚೆ ಮಾಡುವುದು. ಮೂಲತಃ ಭರತಚಕ್ರವರ್ತಿನು ತನ್ನ ಮಕ್ಕಳ ಮದುವೆ ಮಾಡಿದರೆ ಹಾಗ ಮಾಡಿದ ಅನ್ನೋದಕ್ಕನ್ನು ಬಿಟ್ಟು ನೋಡಬೇಕಾಗ್ತಿದೆ. ಸಾಹಿತ್ಯ ಉಪಲಬ್ಧಿ ಇದೆ. ರನ್ನ ಹೇಳಿದಲ್ಲ, ಏನು ಹೇಳಿದ, ಕಾವ್ಯ ಕವಿ ರಚನೆ ಮಾಡ್ತಾನೆ, ಆದರೆ ಅದನ್ನು ಅರ್ಥವಿಸಿಕೊಳ್ಳುವ ಜನರು ಇಲ್ಲದಿದ್ದರೆ ಆ ಕಾವ್ಯಕ್ಕೇನು ಬೆಲೆ ಇದೆ? ಹೇಳ್ಬೋದು, ಏನು ಬೆಲೆ ಇದೆ? ಇದು ಕಾವ್ಯದ ಮಾತಾಯ್ತ. ಇನ್ನು ಭಾವಲಿಂಗಿ ಸಂತರುಗಳಂತೂ ಏನು ರಚನೆ ಮಾಡ್ತಾರೋ ಅವರು ತಮ್ಮ ಆತ್ಮನ ಉನ್ನತಿಯ ಸಲುವಾಗಿಯನ್ನು ಮಾಡ್ತಾರೆ. ಅವರಿಗೆ ಅದರಲ್ಲಿ ಯಾವ ಪ್ರಕಾರದ ಪರಕಲ್ಯಾಣದ ದೃಷ್ಟಿ ಕೂಡ ಇದೆ ಅಂಥೇಳಿ ಹೇಳೋದು ಅಸತ್ಯ ಇದೆ ರೀ, ವ್ಯವಹಾರ ಇದೆ. ಪರಕಲ್ಯಾಣದ ದೃಷ್ಟಿಯಿಂದ ಗ್ರಂಥಗಳ ರಚನೆ ಮಾಡಿದರು. ಅರೆ ಧರ್ಷೇನಾಚಾರ್ಯರ ಮಾತು ಬಂತಲ್ಲ, ನಾಳೆ ಬರ್ತಿದೆ. ಏನು ಬರ್ತಿದೆ? ಶ್ರುತ ಪಂಚಮಿ. ಧರ್ಷೇನಾಚಾರ್ಯರ ಮಾತು ಇದೆಯಲ್ಲ, ನನ್ನ ಜೊತೆಗಿನ ಈ ಶ್ರುತದ ಅಂಶ ಲುಪ್ತ ಆಗಬಾರ್ದು ಅನ್ನುವ ಭಾವ ಬಂತು ಅಂಥೇಳಿ ಹೇಳಿದ್ರಲ್ಲ, ಕಥೆಯಲ್ಲಿ ಹಾಗೆ ಹೇಳೋದಿದೆ. ಯಾಕೆ ಅಂತಂದ್ರೆ ಕಾರ್ಯದ ಆರೋಪ ಆ ಹಿಂದಿನ ಭಾವದ ಮೇಲೆ ಮಾಡುವುದಿದೆ ಅಂಥೇಳಿ ಹೇಳಿದರು. ಆದ್ರೆ ಅದು ಅವರ ಜೀವನದ ಗುರಿ ಇಲ್ಲ. ಒಂದು ವೇಳೆ ವಿಕಲ್ಪ ಬಂದಿದ್ದರೂ ಅದು ಅವರ ಅವಸ್ಥೆಗೆ ದುರ್ಬಲತೆ ಲಕ್ಷಣ ಇದೆಯೇ ವಿನಃ ಅದು ಅವರದ ಕರ್ತವ್ಯ. ಪರಜೀವದ ಕಲ್ಯಾಣದ ಇಂದ್ರ ಚಿಂತೆ ಮಾಡಿದ, ಸರ್ವಜ್ಞ ಭಗವಂತರು ಮಾಡಿರೋದಿಲ್ಲ. ಆದಿದೇವ ದೀಕ್ಷಾ ತಗೊಳ್ಳಿಲ್ಲ ಅಂಥೇಳಿ ಇಂದ್ರನಿಗೆ ಚಿಂತೆ. 83 ಲಕ್ಷ ಪೂರ್ವ ವರ್ಷ ಸಂಸಾರದೊಳಗೆ ವ್ಯತೀತ ಆಯಿತು. ಇನ್ನು ಈ ಮಹಾಪುರುಷ ದೀಕ್ಷಾ ಯಾವಾಗ ತಗೊಳ್ಳೋಣ? ಇಂದ್ರನಿಗೆ ಚಿಂತೆ ಆಯಿತು ಅಂಥೇಳಿ ಹೇಳಿದರು. ಆಗಲಿ, ತೀರ್ಥಂಕ ಅವ್ರಿಗೇನು ಚಿಂತೆ ಆಗಲಿಲ್ಲ. ಒಂದು ಮಾತು, ವೈರಾಗ್ಯ ಯಾಕೆ ಆಗ್ತಾ ಇಲ್ಲ ಅಂಥೇಳಿ ಅವ್ರಿಗೇನು ಚಿಂತೆ ಇಲ್ಲ. ಎರಡನೇದ ಅಂತಿಮ ತೀರ್ಥನಾಯಕ ಮಹಾವೀರ ಸ್ವಾಮಿಯಿಂದ 66 ದಿವಸ ದಿವ್ಯಧ್ವನಿಯು ಹೊರಡಲಿಲ್ಲಲ್ಲ, ಆವಾಗ ಇಂದ್ರನಿಗೆ ಚಿಂತೆ ಆಯಿತು. ಅವ ಹೋದಲ್ಲಿ ಇಂದ್ರಭೂತಿ ಬ್ರಾಹ್ಮಣನ ಕಡೆಗೆ. ಅವರೇನು ಕರೆಸಿ ಹೇಳಲಿಲ್ಲ ನೀ ಹೀಗೆ ಮಾಡಂಥೇಳಿ ಇಂದ್ರನಿಗೆ. ಯಾಕೆಂತಂದ್ರೆ ಅವರ ಕಾರ್ಯ ಅವರಲ್ಲೇ ಪೂರ್ಣ ರೂಪದಿಂದ ಆಗಿ ಹೋದದ್ದಿತ್ತು. ಆ ಕಾರ್ಯದ ಫಲದೊಳಗೆ ಅವರ ಸಮಗ್ರ ರೂಪದಿಂದ ಅಂತರ್ನಿಮುಕ್ತಿ. ಪರದೊಳಗೆ ಕಾರ್ಯ ಮಾಡುವ ಯಾವ ಒಂದು ಅಂಶ ರೂಪದ್ದು ಕೂಡ ಭಾವ ಇದೆಯಲ್ಲ, ಅದು ತನಗೆ ದುಃಖವನ್ನೇ ಕೊಡುವಂಥದ್ದು. ದುಃಖಕ್ಕೆ ಕಾರಣ ಇದೆ. ರಾಮನ ಕತೆ ಬಹಳ ಸರ ಬರ್ತೇವೆ. 6 ತಿಂಗಳು ಕುತ್ಕೊಂಡ ನಾವು ಶಾಣೆಯವ್ರು ನಾವೇನು ಒಪ್ಕೊಂತೀರಿ ಹೇಳಕ್ ಶಕ್ತಿ. ಆದ್ರೆ ಅವನಂತಲ್ಲಿ ಇರುವಂತ ಆತ್ಮೀಯತೆ, ವಿವೇಕ, ತರತಮತೆ ಮತ್ತು ನಮ್ಮಂತಲ್ಲಿ ಆಕಾಶ ಪಾತಾಳದಷ್ಟು. ಅದರಿಂದ ಯಾವ ಪ್ರಕಾರದಿಂದ ತುಲನೆ ಮಾಡೋದನ್ನ ಸಾಧ್ಯ ಇಲ್ರಿ. ಅಂದ್ರೆ ಮಹಾಪುರುಷರದ, ಮಹಾಮುನಿ ಆಚಾರ್ಯ ಇರಲಿ ಮತ್ತು ಸಾಮಾನ್ಯ ನಮ್ಮಂಥವ್ರು ತೊಗೊಂಡು ಓದೋರಿರ್ಲಿ, ಅದಕ್ಕೆ ಅವ್ರವ್ರ ತರತಮತೆಗೆ ಅವ್ರಿಗೆ ಬಿಟ್ಟಿದ್ದೈತಿ. ನಾವು ಅವ್ರನ್ನ ಅಳತೆ ಮಾಡೋದು ತಪ್ಪಾನ. ತರತಮತೆ ಅವ್ರಿಗೆ ಬಿಟ್ಟದ್ದಿದೆ, ಆದ್ರೆ ತರತಮತೆಗೆ ಯೋಗ್ಯ ಬೇಕರಲ್ಲ. ತರತಮತೆ ಅವರ ಜೊತೆಗೆ ಹೋಲಿಸುವ ಅಥವಾ ಅವರ ಸಾಲಿನೊಳಗೆ ಬರುವ, ಅಥವಾ ಅವರ ಏನು ಹೇಳಿದರು, ಮೋಕ್ಷ ಮಾರ್ಗಶ್ಯನೇ ತಾರಂ ತಾರಂ ಕರ್ಮ ಭೂಪ್ರತಾಂ
ಜ್ಞಾತಾರಂ ವಿಶ್ವತತ್ವಾನಾಂ ವಂದೇ ತದ್ಗುಣಲಬ್ಧೈ. ಒಂದೇ ತದ್ಗುಣಲಬ್ಧೈ. ಅದು ಭಾವನೆ ಇಲ್ಲ ಅಂದ್ರೆ ತರ್ತಮತೆ ಎಲ್ಲಿ ಹೋಲಿಸೋದ್ರಿ? ಎಲ್ಲಿ ಹೋಲಿಸೋದು? ಯಾವುದರ ಜೊತೆಗೆ ರೀ? ನೋಡ್ರಿ ಅಣ್ಣ, ಅಂತರಾತ್ಮರುಗಳಲ್ಲಿ ತರತಮತೆ ಇದೆ. ಅಂತರಾತ್ಮ ಬಹಿರಾತ್ಮನಲ್ಲಿ ತರತಮತೆ ಇಲ್ಲ. ತಿಳಿತೇನೆ. ವಿಜಾತಿ ಪೂರ ಇದು. ಇದನ್ನ ಅದರ ಜೊತೆ ಹೇಗೆ ಹೋಲಿಸೋದು? ಆದ್ರೆ ಯಾವ ಜೀವ ಬಹಿರಾತ್ಮತೆಯಿಂದ ಹೊರಗೆ ಬರುವಂಥ ಉದ್ಯಮ ಮಾಡ್ತಾ ಇದ್ದಾನೋ ಆ ಜೀವಕ್ಕ ಅಂತರಾತ್ಮನ ಆಂತರ್ಯ ತಿಳಿದು ಬರೋದು ಅನಿವಾರ್ಯ ಇದೆ. ತಿಳಿದು ಬಾರದ ವಿನಃ ಅವನು ಬಹಿರಾತ್ಮತೆಯಿಂದ ಹೊರಗೆ ಬರುತ್ತಾನೆ. ಅದೇ ಹೇಳ್ತಲ್ಲ, ಹೆಂಗ ಅನ್ನೋದನ್ನು ಹೇಳ್ತು. ತನ್ನ ಯಾವ ಒಂದು ಅವಸ್ಥಾ ವಿಶೇಷ ಇದೆ ಅದರಿಂದ ಹೊರಗೆ ಬರುವಂಥದ್ದು. ಅರೆ, ಇದು ದುಃಖದಾಯಕ ಇದೆ, ಇದು ದೋಷ ರೂಪ ಇದೆ, ಇದು ಅಪರಾಧ ಇದೆ, ಇದು ನನ್ನ ಸಲುವಾಗಿ ಮಹಾನ್ ಹಾನಿಕಾರಕ ಇದೆ, ಇದನ್ನು ನಾನು ಬಿಟ್ಟುಕೊಡಲೇಬೇಕು, ಈ ಮುಸುಕಿನಿಂದ ನಾನು ಹೊರಗೆ ಬರಲೇಬೇಕು ಅನ್ನುವಂಥದ್ದ ಆಂತರ್ಯದೊಳಗೆ ತೀವ್ರ ಜಿಜ್ಞಾಸೆ. ಅದನ್ನೇ ಹೇಳಿದ್ರಲ್ಲ, ಕುತೂಹಲ. ನಿನ್ನೆ ಶಬ್ದದ ಪ್ರಯೋಗ ಇತ್ತಲ್ಲ, 8 ಪ್ರತಿಕೂಲತೆಗಳ ಸಹಿಸಿ ಮರಣವನವಿದೆಯೂ ಕೂಡ ತತ್ವ ಕುತೂಹಲ. ನಾವು ಕುತೂಹಲ ಅಂತರಾತ್ಮರುಗಳ ಆಂತರ್ಯವನ್ನ ತಿಳ್ಕೊಳ್ಳೋದಂದ್ರೂ ಒಂದ, ತನ್ನ ಅಪರಾಧ ರೂಪದ ವಿಪರೀತ ಮನ್ನಣೆಯನ್ನ ಬಿಟ್ಟುಕೊಡುವ ಉದ್ಯಮ ಅಂದ್ರೂ ಒಂದರೆ, ಎರಡಿಲ್ಲ. ನಮಗೇನಾಗಿದೆ, ನಾವೇನು ಅದೇವಲ್ಲ ಅದು ಯೋಗ್ಯನ ಅನ್ನೋ ಭಾವ ಇದೆ. ಪೂರ ಇದೆ ರೀ, ಪೂರ. ನನ್ನಲ್ಲಿ ಏನಾದರೂ ಕಮ್ಮಿ ಇದೆ ಅಥವಾ ದೋಷ ಇದೆ, ಅದನ್ನು ಬಿಟ್ಟುಕೊಡ್ಬೇಕು ಅನ್ನೋ ಮನೋಭಾವ ಸ್ವಲ್ಪ ಕೂಡ ಇನ್ನೂ ಜನ್ಮ ತಾವಿಲ್ಲ. ಸ್ವಲ್ಪ ಮಾಯಾಚಾರ ಸ್ತ್ರೀ ಬಗ್ಗೆ ಹೇಳಿದ್ವಿ. ಅವಾಗ ನಾನು ಮಾನ ಕಷಾಯ ಲೆಕ್ಕ ಆಗ್ತಾ ಇದ್ದೆ. ಗಡಿ ಮಾನ ಕಷಾಯ ಬರ್ತದೆ. ಗಡಿ ಮಾನಕಶಾಹಿ ಅದು ಪಜ್ಜೆಯ ಮೂಢ ಇದೆ ರೀ. ಆ ಮಾನಕಶಾಹಿ ಯಾಕೆ ಬಂತು ಅಂತಂದ್ರೆ ನಾನು ಪುರುಷ್, ಇದು ಪರ್ಯಾಯ ಮೂಢತೆ ಇದೆ ರೀ. ಅಂಥೇಳಿ ಧರ್ಮ ಬಹಳ ಸೂಕ್ಷ್ಮ ಇದೆ ಅಣ್ಣ. ಮಹಾಭಾಗ್ಯದಿಂದ ಇದು ಒಂದು ಹಾಕಿ ಇಟ್ಟಿದ್ದೀರಿ ನೋಡಿ. ಅದು ನಿಮ್ಮ ಕಡೆನ ಮುಖ ಇದೆ, ಆದ್ರೆ ಆ ಶಬ್ದ ನನ್ನ ತಲೆಯಾಗನ ಇದೆ ರೀ ಅಂಥೇಳಿ ನಮ್ಮ ಕಡೆ ಬರ್ತದೆ. ಸೂಕ್ಷ್ಮೋ ಭಗವದ್ ಧರ್ಮ. ನಮ್ಮದು ಅಭಿಪ್ರಾಯ, ನಮ್ಮ ಪ್ರವೃತ್ತಿ, ನಮ್ಮ ಧಾರಣ ಎಲ್ಲ ಬಹಳ ಸ್ಥೂಲ ಅದಾವ್ರಿ. ಎಷ್ಟು ಸ್ಥೂಲ ಅನ್ನೋದಕ್ಕೆ ಜೈನಾಚಾರ್ಯರ ಜ್ಞಾನಿಗಳ ಒಂದು ದೃಷ್ಟಾಂತ ಕೊಟ್ಟರು. ಸುಮೇರು ಪರ್ವತಕ್ಕಿಂತ ದೊಡ್ಡ. ಸುಮೇರು ಪರ್ವತಕ್ಕಿಂತ ಸ್ಥೂಲ ರೀ ನಮ್ಮ ಅಭಿಪ್ರಾಯ, ನಮ್ಮ ಧಾರಣ. ವಿಚಾರ ಮಾಡೋದು ಏಕಾಂತದೊಳಗೆ, ಇಲ್ಲಿ ಸಮೂಹದೊಳಗೆ ವಿಚಾರ ಆಗೋದಿಲ್ಲ. ಏಕಾಂತದೊಳಗೆ ವಿಚಾರ ಮಾಡೋದು. ಭಾರಚಂದ್ರಬಾಯಿ ಏನು ವಿಚಾರ ಮಾಡೋದ? ನನ್ನಲ್ಲಿ ದೋಷ ಕೂಡ ಇದ್ದಾವೆ, ನನ್ನಲ್ಲಿ ಏನಾದರೂ ನ್ಯೂನತೆ ಇದೆ ಅನ್ನೋದನ್ನು ನಾನು ಯಾವತ್ತಾದರೂ ಪ್ರಾಮಾಣಿಕ ರೂಪದಿಂದ ಅವಲೋಕನೆ ಮಾಡುವ ಅಥವಾ ತಿಳ್ಕೊಳ್ಳುವ ಅಥವಾ ಒಪ್ಪಿಕೊಳ್ಳುವ ಧೈರ್ಯ ಮಾಡಿದ್ದೇನೆ. ದೋಷವನ್ನ ನಿರ್ದೋಷ ರೂಪದಿಂದ ಪ್ರಸ್ತುತಪಡಿಸುವ ಸಲುವಾಗಿ ಸಂಪೂರ್ಣ ಸಾಮರ್ಥ್ಯ ತೊಡಗಿಸಿದ್ದೇವ್ರಿ. ಒಳಗಿರುವಂತಹ ದೋಷವನ್ನ ನಿರ್ದೋಷ ರೂಪದಿಂದ ಪ್ರಸ್ತುತಪಡಿಸೋದು. ಅದು ಇದೆ ನಮ್ಮಲ್ಲಿ ನಿರಂತರ. ನನ್ನ ತಪ್ಪಿಲ್ಲ, ನಾನು ದೋಷ ಇಲ್ಲ, ನಾನು ದೋಷ ಮಾಡೋದು ಸಾಧ್ಯ ಇದೆ ಅನ್ನೋದು ಕೂಡ ನಮಗೆ ಸ್ವೀಕಾರ ಇಲ್ಲ. ಅದು ಧೈರ್ಯಶಾಲಿಗಳಿಗೇನೆ ಇರ್ತಿದೆ, ಹೇಡಿಗಳಿಗೆ ಇರುವುದಿಲ್ರಿ. ನರಕಕ್ಕೆ ಹೋಗ್ಲಿಕ್ಕೆ ಏನು ಧೈರ್ಯ ಬೇಕಂತ? ಆದ್ರೆ ಒಂದು ಹೆಜ್ಜೆ ನರಕದ ಮಾರ್ಗದಿಂದ ಈ ಕಡೆ ತಗೊಳ್ಳುವ ಸಲುವಾಗಿ ಮಹಾನ್ ಧೈರ್ಯ ಬೇಕು. ಕಷ್ಟ ಇದೆ ಯಾಕ ಮತ್ತು ಒಪ್ಪಿಗೆ ಯಾಕೆ ಈ ಜೀವಕ್ಕೆ ಆಗ್ತಾ ಇಲ್ಲ ಅಂತಂದ್ರ,
ಇಲ್ಲಿಂದ ಹೋದ ನಂತರ ಎಲ್ಲಿ ಹೋದ ಅಂತ ಹೇಳಿ ಜಗತ್ತಿಗೆ ಏನು ಗೊತ್ತಾಗೋದಿಲ್ಲ. ಅದರ ಸಲುವಾಗಿ ಇವು ಮುಖವಾಡ ತೆಗೆಯುವ ಪ್ರಯತ್ನನ ಮಾಡ್ತಾ ಇಲ್ಲ ಮರಿ. ಜಗತ್ತಿಗೆಲ್ಲ ಅದು ಒಂದು ವೇಳೆ ಯಾವ ಪ್ರಕಾರ ಸ್ಕ್ರೀನ್ ಮೇಲೆ ಚಿತ್ರ ಬರ್ತಿದೆಯಲ್ಲ ಹಾಗೆ ಒಂದು ವೇಳೆ ಬರ್ತಿತ್ತು ಅಂತಂದ್ರೆ ಇವು ಒಂದು ಸ್ವಲ್ಪರೇ ಅವಮಾನ ಮಾಡ್ಕೊಳ್ಬಹುದಾಗಿದೆ. ಜಗತ್ತಿಗೆ ಗೊತ್ತಾಗೋದಿಲ್ಲ ಅಂಥೇಳನ್ನು ಧೈರ್ಯದಿಂದ ಮಾತಾಡ್ತಾನೆ. ಯಾರು ನೋಡಿದಾರೋ ಪಾಪ ಪುಣ್ಯ, ಯಾರು ನೋಡಿದಾರೋ ಸ್ವರ್ಗ ನರಕ. ಮಹಾನ್ ಉದ್ಧಟತನ ಇದೆ. ಮತ್ತು ಇವನಿಗೆ ಭಯ ಯಾಕಿಲ್ಲ ಅಂತಂದ್ರೆ ಈ ಜೀವ ಹೀಗೆ ಮಾಡುವುದರಿಂದ ಇವನು ಭವಿಷ್ಯ ಹೀಗಾಯ್ತು ನೋಡಿ. ಅರೆ ಅನಂತ ಜೀವಗಳು ತಿಳಿತಾರ್ರೆ, ಆದ್ರೆ ಅಜ್ಞಾನಿಗಳು ತಿಳಿಯೋದಿಲ್ಲಲ್ಲ. ಅಜ್ಞಾನಿಗಳ ನನ್ನನ್ನು ಮನ್ನಿಸಿದ್ರೆ ಸಾಕು. ಅಜ್ಞಾನಿಗಳ ನನ್ನ ದೋಷದ ಫಲವನ್ನ ನೋಡದಿದ್ರೆ ಸಾಕು. ನೋಡ್ರಿ ಅಂಥೇಳನ ಜೀವನದೊಳಗ ಯಾವ ಪ್ರತಿಕೂಲತೆ ಬರ್ತವೆ ಆಗ ಕೂಡ ಸಿದ್ಧಾಂತದ ಮಾತನ್ನು ಬೇರೆ ರೂಪದಿಂದನೇ ಸ್ವೀಕಾರ ಮಾಡ್ತಾನೆ. ಯಾವುದೋ ಭವದೊಳಗೆ ಮಾಡಿದ ಕರ್ಮ ಹಿಂದುವುದಿಲ್ಲ. ಹಿಂದೆ ನಾವು ಕರ್ಮ ಮಾಡುವಂಥ ಅಲ್ಲ ಅಂದ್ರೆ ಇದರ ಅಭಿಪ್ರಾಯ ಏನಿದೆ? ಇಂದು ನಿರ್ದೋಷ, ತನ್ನನ್ನು ತಾನು ನಿರ್ದೋಷ ಪೂರಾ ತಿಳ್ಕೊಂಡಿದ್ದಾನೆ. ಜನವಾಣಿ ಏನು ಮಾಡ್ತಿದೆ ಅಂತಂದ್ರೆ ನಮ್ಮ ಅಂತರಂಗದೊಳಗೆ ಏನೇನಿದೆ ಎಕ್ಸ್ರೇ ಮಷೀನ್ ಇದ್ದ ಹಾಗೆ ನಿನ್ನ ಅಂತರಂಗದೊಳಗೆ ಏನೇನಿದೆ ಅದನ್ನು ತೋರಿಸ್ತೀವಿ. ತೋರಿಸಿದರೆ ಇದು ಅವನ ಅಂತರಂಗದ ಮಾತಿದೆ ಅಂತೇಳಿ. ಇದು ಅವನ ಅಂತರಂಗದ ಮಾತಿದೆ. ನನ್ನ ಅಂತರಂಗದ ಮಾತು ಅಂತ ಹೇಳಿ ಯಾವಾಗಲೂ ತಿಳ್ಕೊಳ್ಳೋದು. ನಾನಂತೂ ನಿರ್ದೋಷಿನೇ ಇದ್ದೇನೆ. ಈ ಒಂದು ದೃಢವಾದ ಭೂಮಿಕೆಯ ಮೇಲೆ ಈ ಜೀವ ನಿರ್ಭೀತನಾಗಿ ಜಿನೇಂದ್ರರ ಮಾರ್ಗದ ಅನುಸರಣೆ ಮಾಡದ್ದನ್ನ ತನ್ನದೇ ಆದಂಥ ಮಾರ್ಗದೊಳಗ ಮುಂದುವರಿತಾ ಇದ್ದಾನೆ. ಇಲ್ಲಿ ಕರ್ಮ ಮತ್ತು ಆತ್ಮ ಮತ್ತು ಕರ್ಮ ಉಭಯ ಎರಡರೊಳಗ ಭೇದ ಮಾಡೋದಿದೆ. ಆತ್ಮ ಅನ್ನೋದಕ್ಕೆ ಪರಿಭಾಷೆ ಏನು ಕೊಟ್ಟರು? ಚೇತನ ಮಾತ್ರ ದ್ರವ್ಯ ಅಂತ ಹೇಳಿ ಹೇಳಿದ್ದಾರೆ. ದ್ರವ್ಯ ಯಾಕೆ ಹೇಳಿದ್ರು? ನಿನ್ನೆನೂ ಪ್ರಶ್ನೆ ಇಟ್ಟಿದ್ದಾರೆ. ಚೇತನ ಮಾತ್ರ ದ್ರವ್ಯ ಯಾಕೆ ಹೇಳಿದ್ದಾರೆ? ದ್ರವ್ಯ ಯಾಕೆ ಹೇಳಿದ್ರು? ಮೂರು ಕಾಲದಲ್ಲೂ ಎಂದೂ ಬದಲಾಗುವುದಲ್ಲ ಅದು ನಿರಂತರ ಬದಲಾಗ್ತಿದೆ. ಅದು ಪರ್ಯಾಯ ಇದೆ. ಪರ್ಯಾಯ ಹೇಳಲಿಲ್ಲ. ಚೇತನ ಮಾತ್ರ ದ್ರವ್ಯ ಆತ್ಮ ಹೇಳಿದ್ರು. ಕರ್ಮದೇನು ಹೇಳಿದ್ರು? ಉದ್ಗಲ ಪಿಂಡ ಅಂತ ಹೇಳಿ ಹೇಳಿದ್ರು. ಉದ್ಗಲ ಪಿಂಡ ಏನು ಹೇಳಿದ್ರು? ಉದ್ಗಲ ಪಿಂಡ ಅಥವಾ ಮೋಹರಾಗ ದ್ವೇಷ ರೂಪದ ಅಶುದ್ಧ ಪರಿಣತಿ. ಅಲ್ಲಿ ಅಶುದ್ಧ ಪರಿಣತಿ, ಮೋಹ ರಾಗ ದ್ವೇಷ ರೂಪದ ಪರಿಣಾಮ ಏನದವಲ್ಲ, ಆ ಅಶುದ್ಧ ಪರಿಣತಿಯ ಅಂಗದವರೇ ಅವ. ಇನ್ನೊಂದ್ಸಲ, ಮೋಹ ರಾಗ ದ್ವೇಷ ರೂಪದ ಪರಿಣಾಮ ಏನದವಲ್ಲ, ಆ ಅಶುದ್ಧ ಪರಿಣತಿಯ ಅಂಗದವ್ರಿ ಎಲೆ ಅದಾವ. ಆದ್ರೆ ಒಳಗಡೆ ಕಾಂಡ ಅಖಂಡ ಇದೆ ಅಲ್ಲ, ಅದು ಅಶುದ್ಧ ಪರಿಣತಿ. ಅದುವೇ ಜ್ಞಾನದ ಅಶುದ್ಧ ಪರಿಣತಿ. ಅದುವೇ ಪುದ್ಗಲ ಆಗಿಬಿಟ್ಟಿದೆ. ಜ್ಞಾನ ರೂಪದಿಂದ ಉಳಿಯದೇ ಇರುವುದರಿಂದ ಅದನ್ನು ಪುದ್ಗಲ ಅಂತ ಹೇಳಿ ಹೇಳಿದರು. ಅದು ಅಖಂಡ ಹಾಗೇ ಇದೆ ಅಂತ ಹೇಳಿ ಅದಕ್ಕೆ ಪಿಂಡ ಅಂತ ಹೇಳಿ ಹೇಳಿದರು. ನಮ್ಮ ಸತ್ತ ಎಲ್ಲಿ ಉಳಿತಾರೆ? ಎಲ್ಲಿ ಉಳಿತು? ಅರ್ಥಾತ್ ಕಲ್ಯಾಣದ ಮಾತು, ಕಲ್ಯಾಣ ಮಾಡಿಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ಅಲ್ಲಿ ಎಲ್ಲಿ ಉಳಿತು? ಎಲ್ಲಿ ಉಳಿತು ಅಂತಂದ್ರೆ ಅದುವೇ ನೋಡಿದ್ರನ ಉಳಿದ ಸಾಧ್ಯ ಇದೆ, ಉಳಿಯೋದ ಸಾಧ್ಯ ಇದೆ, ಉಳಿದಿದೆ ನರೆ. ಒಂದು ಜ್ಞಾನನ ರಾಗ ಆಗಿದೆಯೋ ಅಥವಾ ರಾಗಕ ಆಧಾರ ಜ್ಞಾನವನ್ನು ಹೊರತುಪಡಿಸಿ ಇನ್ಯಾವುದಾದರೂ ಇದೆ?
ಜ್ಞಾನಕ್ಕೆ ಆಧಾರ ಒಂದ ಜ್ಞಾನ, ರಾಗಕ್ಕೆ ಆಧಾರ, ವಿಕಾರಕ್ಕೆ ಆಧಾರ ಒಂದ ಜ್ಞಾನನೇ ಇದೆ. ಜ್ಞಾನವನ್ನು ಹೊರತುಪಡಿಸಿ ಇನ್ನೊಂದು ಯಾವುದೂ ಇಲ್ಲ. ಹಾಗಾದ್ರೆ ಜ್ಞಾನ ರಾಗಕ್ಕೆ ಆಧಾರ ಮಾತ್ರ ಆಗಿದೆ, ರಾಗಕ್ಕೆ ಸಮರ್ಪಿತ ಇದೆ ರೀ. ರಾಗಕ್ಕೆ ಸಮರ್ಪಿತ ಇರಬೇಕಾದ್ರೆ ಜ್ಞಾನದ ಶಕ್ತಿ ಎಷ್ಟು ಉಳಿತರಿ? ಸ್ವಲ್ಪ ಮಾತ್ರನೂ ಉಳಿಲಿಲ್ಲ. ಅಂಥೇಳಿ ಅದನ್ನ ಏನಂದ್ರು ಉದ್ಗಲ. ಕರ್ಮ ಶಬ್ದದ ವ್ಯಾಖ್ಯಾನ ಎಲ್ಲಿಲ್ಲ. ಕರ್ಮನ ವರ್ಗನಗಳಿಂದ ರಚಿಸಲ್ಪಟ್ಟಿರುವ ಕರ್ಮದ ಮಾತಿಲ್ಲ. ಆಹಾರ ವರ್ಗನಗಳಿಂದ ರಚಿಸಲ್ಪಟ್ಟಿರುವ ನೌಕರ್ಮದ ಮಾತಿಲ್ಲ. ಇಲ್ಲಿ ಮಾತು ಇದೆ. ಯಾವ ಭಾವ ಸ್ವಭಾವವನ್ನ ಗ್ರಹಣ ಮಾಡ್ತಾ ಇಲ್ಲವೋ ಆ ಭಾವವೇ ಕರ್ಮ. ಯಾವ ಭಾವ ಸ್ವಭಾವದ ವಿಸ್ಮರಣೆ ಮಾಡಿ ಪರಿಣಾಮನ ಮಾಡ್ತಾ ಇದೆಯಲ್ಲ ಅದುವೇ ಕರ್ಮ. ಭಾವ ಮತ್ತು ಭಾವಕರ್ಮ, ಭಾವಕರ್ಮ ಯಾವುದು ಸ್ವರೂಪದಿಂದ ಯಾವಾಗಲೂ ಇರ್ತಿದೆಯೋ ಅದು ಭಾವ. ಯಾವ ಸಮಯದೊಳಗೆ ಸ್ವರೂಪವನ್ನು ಮರೀತಿದೆಯೋ ಅದು ಕರ್ಮ. ತಿಳಿತನ? ಇನ್ನೊಂದ್ಸಲ, ಭಾವ ಮತ್ತು ಕರ್ಮ, ಸ್ವಭಾವ ಭಾವಕರ್ಮ ಎರಡಾದೂ. ಮೊದಲನೇದು ಭಾವ, ಒಂದು ಕರ್ಮ, ಎರಡನೇದು ಸ್ವಭಾವ ಭಾವಕರ್ಮ. ಎರಡೆರಡು ಇಲ್ಲ. ಯಾವುದು ಭಾವ ಇದೆಯೋ ಅದು ಸ್ವರೂಪದಿಂದ ಉಳಿತು ಅಂತಂದ್ರೆ ಅದನ್ನು ಸ್ವಭಾವ ಅಂತಾರು. ಯಾವ ಭಾವ ಇದೆಯೋ ಅದು ಸ್ವರೂಪದಿಂದ ಅನ್ಯ ರೂಪ ಆಯಿತು ಅಂತಂದ್ರೆ ಅದಕ್ಕೆ ಭಾವಕರ್ಮ. ಇಷ್ಟು ಜಿನಾಗಮದ ರಹಸ್ಯ ಇದೆ. ಹೊರಗಡೆ ಏನೂ ಇಲ್ಲ. ಸುಖದ ಸಾಧನನೂ ಇಲ್ಲ, ದುಃಖದ ಕಾರಣನೂ ಇಲ್ಲ, ದುಃಖನೂ ಇಲ್ಲ, ಸುಖನೂ ಇಲ್ಲ. ಹೊರಗಡೆ ಇಲ್ಲ. ಸುಖ ತನ್ನಲ್ಲೇ ಇದೆ. ಯಾವಾಗ ಭಾವ ಸ್ವದ ಅನುರೂಪ ಉಳಿತು ಅಂತಂದ್ರೆ ಸುಖ. ಭಾವ ಸ್ವಭಾವವನ್ನ ತನ್ನತನವನ್ನ ಮರೆತ ಪರಿಣಾಮನ ಮಾಡಿತು ಅಂತಂದ್ರೆ ಅದ ಭಾವಕರ್ಮ ಇದೆ. ದುಃಖ ಇದೆ, ಬಂಧನ ಇದೆ, ಸಂಸಾರ ಇದೆ. ಅಲ್ಲಿ ಚತುರ್ಗತಿಗಳ ಎದ್ದು ನಿಲ್ಲುತ್ತವೆ. ಶರೀರಾದಿಗಳ ಸಂಯೋಗ ಆಗ್ತಿದೆ, ಅನ್ಯ ವಸ್ತುಗಳ ಸಂಯೋಗ ಆಗ್ತಿದೆ. ಅದೆಲ್ಲವೂ ಮತ್ತು ಪುನಃ ಈ ಜೀವನಿಗೆ ಭಾವ ಸ್ವದ ಗ್ರಹಣ ಮಾಡದೇ ಇರುವಲ್ಲಿ ಪ್ರಬಲ ನಿಮಿತ್ತ. ಅನಾವಶ್ಯಕ ಏನು ಪರಿಗ್ರಹ ಇದೆಯೋ ಆ ಪರಿಗ್ರಹ ಈ ಜೀವಕ್ಕೆ ಮಹಾನ್ ಹಾನಿ ಮಾಡ್ತಿದೆ. ನಮಗೆ ಅನ್ನಿಸ್ತಿದೆ ಪುಣ್ಯದಿಂದ ಸಿಗ್ತಿದೆ ಅಂಥೇಳಿ. ಪುಣ್ಯದಿಂದ ಸಿಗ್ತಿದೆ ಅಂಥೇಳಿ ಒಂದು ಕರ್ಮ ಸಿದ್ಧಾಂತದೊಳಗೆ ವಿಭಾಗ ಇದ್ರೂ ಕೂಡ ಆ ಮಾತ ನಮಗೆ ಅನ್ವಯಿಸುವುದಿಲ್ಲ. ನಮ್ಮಲ್ಲಿ ಪಾಪ ಪರಿಣಾಮಗಳಿಗೆ ನಿರಂತರ ಶಕ್ತಿ ತುಂಬುವಂಥದ್ದೇನಿದೆಯೋ ಅದನ್ನು ಪುಣ್ಯದ ಉದಯ ಅನ್ನೋದು. ಅದಕ್ಕೆ ಹೇಳಿದರು, ಕರ್ಮದ ಹಿತ ಬಯಸಿದರೆ ಜೀವದ ಹಿತ ಬಯಸುವ. ಜೀವದ ಹಿತ ಯಾವಾಗ ಬಯಸ್ತಾನೋ, ಯಾವಾಗ ಕರ್ಮದಿಂದ ತನ್ನನ್ನು ಭಿನ್ನ ತಿಳಿತಾನೋ ಅಲ್ಲಿ ತನಕ ಮಾತಾ